ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಜೂನ್ 8, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ತಮ್ಮ ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಚುರುಕುತನದಿಂದ ಹಲವು ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಲ್ಲರು. ಭಾನುವಾರದ ದಿನವಾದರೂ ನಿಮ್ಮ ಚಿಂತನೆಗಳು ಗಂಭೀರವಾಗಿದ್ದು ಮುಂದಿನ ದಿನಗಳ ಯೋಜನೆಗೆ ತಯಾರಿ ಮಾಡುವ ಯೋಗವಿದೆ. ನಿಮ್ಮ ಸ್ವಾಭಾವಿಕ ನಾಯಕತ್ವ ಗುಣ ಇಂದು ಸುತ್ತಲಿನವರ ಮೇಲೆ ಪ್ರಭಾವ ಬೀರುತ್ತದೆ. ಈ ದಿನದ ಗ್ರಹ ಚಾಲನೆಯು ನಿಮಗೆ ಆತ್ಮ ಪರಿಶೀಲನೆ ಮತ್ತು ಕುಟುಂಬದೊಂದಿಗೆ ಸೌಹಾರ್ದ ಹೆಚ್ಚಿಸುವ ಸಂದರ್ಭ ಒದಗಿಸುತ್ತದೆ. ಕೆಲವು ಅತೀತ ಸಂಬಂಧಗಳು ಪುನಃ ಜೋಡಣೆಯಾಗಬಹುದಾದ ಸಂಭವವಿದೆ. ನಿಮ್ಮ ಧೈರ್ಯ ಮತ್ತು ಸ್ಪಷ್ಟತೆ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಬಲ್ಲವು. ಇಂದು ಕಾರ್ಯಪಟುತೆ, ಆದರ್ಶದ ಬದ್ಧತೆ ಹಾಗೂ ಜವಾಬ್ದಾರಿಯುತ ನಡವಳಿಕೆಗೆ ಅನುವು ಮಾಡಿಕೊಡುವ ದಿನವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗಸ್ಥರಿಗೆ ಇಂದು ತನ್ನದೇ ಆದ ಹೊಣೆಗಾರಿಕೆಯನ್ನು ನಿಭಾಯಿಸಲು ಉತ್ತೇಜನದ ದಿನ. ಕೆಲವು ಕಾರ್ಯಗಳಲ್ಲಿ ಮುಂದಾಳತ್ವ ವಹಿಸಲು ಅವಕಾಶ ಸಿಗಬಹುದು. ಸಹೋದ್ಯೋಗಿಗಳಿಂದ ಸಹಕಾರ ಹೆಚ್ಚುವ ಸಾಧ್ಯತೆ. ಹಿರಿಯ ಅಧಿಕಾರಿಗಳಿಂದ ಸಂದರ್ಶನ ಅಥವಾ ಅನಾಯಾಸವಾಗಿ ಹೊಣೆಗಾರಿಕೆ ಒಪ್ಪಿಸುವ ಸೂಚನೆಗಳು ಬರಬಹುದು. ಕೆಲವರಿಗೇನು ತಾತ್ಕಾಲಿಕ ಅಸ್ಥಿರತೆ ಇದ್ದರೂ ದಿಟ್ಟ ನಿರ್ಣಯದಿಂದ ಅದನ್ನು ನಿಯಂತ್ರಿಸಲು ಸಾಧ್ಯ. ಕೆಲಸದ ಸ್ಥಳದಲ್ಲಿ ಬದಲಾವಣೆ ಅಥವಾ ಹೊಸ ತಂಡದಲ್ಲಿ ಕಾರ್ಯನಿರ್ವಹಣೆ ನಡೆಯಬಹುದು. ಉದ್ಯಮಿಗಳಿಗೆ ಹೊಸ ಆದಾಯ ಮಾರ್ಗಗಳ ವಿಶ್ಲೇಷಣೆಯ ದಿನ. ಕೆಲವೊಂದು ಹೊಸ ಪಾಲುದಾರಿಕೆಗಳ ಬಗ್ಗೆ ಆಲೋಚನೆಗಳು ಮೂಡಬಹುದು. ಮಾರಾಟ, ಲೆಕ್ಕಪತ್ರಗಳು ಹಾಗೂ ಕ್ಲೈಂಟ್ ಸಂವಾದದಲ್ಲಿ ಎಚ್ಚರಿಕೆಯು ಲಾಭವನ್ನು ಹೆಚ್ಚಿಸಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸು ವಿಷಯದಲ್ಲಿ ಇಂದು ಸರಾಸರಿ ದಿನ. ಅತಿಯಾಗಿಯೂ ಲಾಭವಿಲ್ಲದಂತೆಯೂ ನಷ್ಟವಿಲ್ಲದಂತೆಯೂ ಸಾಗುವ ಸಾಧ್ಯತೆ. ಖರ್ಚುಗಳನ್ನು ನಿಯಂತ್ರಿಸಿದರೆ ಹಣಕಾಸಿನಲ್ಲಿ ಸಮತೋಲನ ಕಾಯ್ದುಕೊಳ್ಳಬಹುದು. ಹಳೆಯ ಸಾಲಗಳು ಅಥವಾ ಬಾಕಿ ಪಾವತಿಗಳ ಕುರಿತು ಯೋಚನೆ ಮಾಡುವುದು ಸೂಕ್ತ. ಕೆಲವು ಕುಟುಂಬದ ಅಗತ್ಯಗಳಿಗೆ ಖರ್ಚು ಮಾಡಬೇಕಾದ ಸಂದರ್ಭಗಳು ಬರಬಹುದು. ಷೇರು ಮಾರುಕಟ್ಟೆ ಅಥವಾ ಇತರ ಹೂಡಿಕೆಗಳಲ್ಲಿ ಇಂದು ತಾಳ್ಮೆಯ ನಡವಳಿಕೆ ಅವಶ್ಯ. ಪೂರಕ ಲಾಭಗಳ ಯೋಗವಿದೆ, ಆದರೆ ಅನಗತ್ಯ ಖರ್ಚಿಗೆ ನಿಲುಕದಿರಲು ಎಚ್ಚರಿಕೆ ಅಗತ್ಯ. ಹಿರಿಯರ ಸಲಹೆ ಅನುಸರಣೆಯು ಹಣದ ನಿರ್ವಹಣೆಯಲ್ಲಿ ಸಹಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಆರೋಗ್ಯದಲ್ಲಿ ಇವತ್ತು ನಿತ್ಯದ ದಿನಚರಿಯನ್ನು ಬದಲಾಗಿಸಿಕೊಳ್ಳುವ ಅಗತ್ಯವಿದೆ. ಹೊಟ್ಟೆಗೂಡು, ತಲೆಯ ನೋವು, ಬಿಸಿಲಿನ ತಾಪದಿಂದ ಆಗುವ ದೇಹ ದೌರ್ಬಲ್ಯವಂತಹ ಅಸೌಖ್ಯಗಳ ಮುನ್ಸೂಚನೆ ಇರುವ ಸಾಧ್ಯತೆ. ಆಹಾರದ ನಿಯಮ, ತಾಜಾ ಹಣ್ಣು, ನೀರಿನ ಸೇವನೆ ಹೆಚ್ಚು ಇರಲಿ. ಹದವಾದ ವ್ಯಾಯಾಮ, ನಿತ್ಯ ಯೋಗ ಅಥವಾ ಪ್ರಾಣಾಯಾಮದಿಂದ ದೇಹ ಮನಸ್ಸಿನಲ್ಲಿ ಸಮತೋಲನ ತರಬಹುದು. ಮಾನಸಿಕ ಒತ್ತಡ, ಮಂಕಾದ ಭಾವನೆಗಳು ಅಥವಾ ಅಲಸತನ ಕಂಡುಬಂದರೆ ವಿಶ್ರಾಂತಿ ತೆಗೆದುಕೊಳ್ಳಿ. ಹಳೆಯ ಔಷಧಿಗಳನ್ನು ಮರೆಯದಿರಿ. ಹವಾಮಾನ ಬದಲಾವಣೆಗೆ ಹೊಂದಿಕೆಯಾಗುವ ಆಹಾರ ಕ್ರಮ ಅನುಸರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದೊಂದಿಗೆ ಸದುದ್ದೇಶಿತ ಸಂವಾದ, ಸಮಾಲೋಚನೆಗಳಿಗೆ ಉತ್ತಮ ಸಮಯ. ಮನೆಯ ಹಿರಿಯರ ಸಲಹೆಗಳನ್ನು ಗೌರವದಿಂದ ಆಲಿಸಿ, ಗಂಭೀರ ನಿರ್ಧಾರಗಳನ್ನು ಸಂಯಮದಿಂದ ತೆಗೆದುಕೊಳ್ಳಿ. ಸಂಬಂಧಗಳಲ್ಲಿನ ಸಣ್ಣ ತೊಂದರೆಗಳು ಇವತ್ತು ಸ್ಪಷ್ಟ ಸಂವಹನದಿಂದ ಪರಿಹಾರವಾಗಬಹುದು. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಪತ್ನಿ ಪತಿಯೊಂದಿಗೆ ಮನದಾಳದ ವಿಷಯಗಳ ಚರ್ಚೆಗೆ ಅನುಕೂಲದ ದಿನ. ಆತ್ಮೀಯರೊಂದಿಗೆ ಕಳೆದ ಸಮಯದಿಂದ ಮನಸ್ಸಿನಲ್ಲಿ ನೆಮ್ಮದಿ ಮೂಡಬಹುದು. ಮುಂಚಿನ ಕಾಲದ ಗೆಳೆಯರ ಸಂಪರ್ಕವು ಪುನಃ ಸ್ಥಾಪನೆಯಾಗಬಹುದು. ವೀಕ್ಷಕರೇ, ನೀವು ಈ ಭಾನುವಾರದ ಪವಿತ್ರತೆಯನ್ನು ಆಧ್ಯಾತ್ಮಿಕತೆ, ಧ್ಯಾನ, ದೇವಾರಾಧನೆಗೆ ಮೀಸಲಿಡುವುದು ಶುಭ. ದೇವಾಲಯ ದರ್ಶನ, ಮಂತ್ರ ಪಠಣ ಅಥವಾ ಪಠಣಕ್ಕೆ ಸಮಯ ನೀಡಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಚಾಮುಂಡಾಯಿ ವಿಚ್ಚೆ ಎಂಬ ದೇವಿಯ ಮಂತ್ರವನ್ನು 27 ಅಥವಾ 108 ಬಾರಿ ಜಪಿಸಿರಿ. ತಾಮ್ರ ಪಾತ್ರೆಯಲ್ಲಿ ಪವಿತ್ರ ಜಲವಿಟ್ಟು ಅದಕ್ಕೆ ತುಳಸಿ ಇಟ್ಟು ದೇವರಿಗೆ ಅರ್ಪಿಸಿ. ಪೋಷಕರ ಆಶೀರ್ವಾದ ಪಡೆದುಕೊಳ್ಳಿ.
ಬಡವರಿಗೆ ಆಹಾರ ಅಥವಾ ಹಣ್ಣು ದಾನ ಮಾಡುವುದರಿಂದ ಶುಭಫಲ ದೊರೆಯುವುದು. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಉತ್ಸಾಹ, ಕ್ರಿಯಾಶೀಲತೆ ಮತ್ತು ಧೈರ್ಯವನ್ನು ಸೂಚಿಸುತ್ತದೆ. ಇಂದು ಈ ಶಕ್ತಿಯನ್ನು ಉತ್ತಮ ದಿಕ್ಕಿನಲ್ಲಿ ಬಳಸಿದರೆ ಯಶಸ್ಸು ಸಾಧ್ಯ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮಲ್ಲಿ ಉತ್ಸಾಹ, ಸ್ಪಷ್ಟತೆ ಮತ್ತು ಚೈತನ್ಯವನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಗೆ ಅಥವಾ ಪುಷ್ಪ ಬಳಸಿದರೆ ಉತ್ತಮ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ, ಕುಟುಂಬ ನಿರ್ಧಾರಗಳು ಅಥವಾ ವಾಣಿಜ್ಯ ಚಟುವಟಿಕೆಗಳು ಇಚ್ಛಿತ ಫಲ ಕೊಡುತ್ತವೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೀಗಿದೆ ಎಂದು ತಿಳಿಯಬೇಕು. ಅಂದರೆ ಇಂದು ನಿಮ್ಮ ಸ್ಥೈರ್ಯ ಮತ್ತು ಸಹನೆಯ ಗುಣಗಳು ಹೊಸ ಬಗೆಯ ಅವಕಾಶಗಳನ್ನು ನೀವು ನೋಡಲು ಸಹಾಯ ಮಾಡಬಹುದು. ಭಾನುವಾರದ ಸೌಮ್ಯತೆಯ ನಡುವೆಯೂ ನಿಮ್ಮ ಒಳಜ್ಞಾನ ಮತ್ತು ಆಂತರಿಕ ಶಕ್ತಿಯು ನಿಮ್ಮನ್ನು ಒಂದು ವಿಶೇಷ ನಿಟ್ಟಿನಲ್ಲಿ ಮುಂದಕ್ಕೆ ಕರೆದೊಯ್ಯುತ್ತದೆ. ಕೆಲವರು ಇಂದು ತಮ್ಮ ಹವ್ಯಾಸಗಳಲ್ಲಿ ತೊಡಗಿಸಿಕೊಂಡು ಮನಸ್ಸಿಗೆ ತಂಪು ನೀಡಬಹುದು. ನಿಮ್ಮ ಸಂವೇದನೆಗಳು ಹೆಚ್ಚು ಜಾಗೃತವಾಗಿರುವ ಕಾರಣ ಕುಟುಂಬ ಹಾಗೂ ಆಪ್ತ ಸಂಬಂಧಗಳ ಗಂಭೀರ ಸಂಗತಿಗಳ ಕಡೆ ಗಮನ ಹರಿಸುತ್ತೀರಿ. ಹಿಂದಿನ ಕೆಲವು ಘಟನೆಗಳ ಬಗ್ಗೆ ಪುನರ್ವಿಮರ್ಶೆ ಮಾಡುವ ಸಮಯವಿದು. ಈ ದಿನದ ಗ್ರಹ ಚಾಲನೆಯು ನಿಮಗೆ ಆಂತರಿಕ ಶಾಂತಿ ಮತ್ತು ಭಾವನಾತ್ಮಕ ಸಮತೋಲನ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಇದು ಸ್ಥಿರತೆ ಮತ್ತು ಶ್ರಮದ ಫಲ ಪಡೆಯುವ ದಿನ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಸ್ಪಷ್ಟತೆಯು ಮುಖ್ಯಸ್ಥರ ಮೆಚ್ಚುಗೆಗೆ ಪಾತ್ರವಾಗಬಹುದು. ಕೆಲವೊಂದು ಕಾರ್ಯಗಳನ್ನು ಅತಂತ್ರವಾಗಿ ಮುಗಿಸಬೇಕಾದ ಸಂದರ್ಭಗಳಿದ್ದುದು, ಆದರೆ ಶಾಂತ ಮನಸ್ಸಿನಿಂದ ನಿರ್ವಹಿಸಿದರೆ ಯಶಸ್ಸು ಸಿಗುತ್ತದೆ. ನಿಮ್ಮ ಶಿಸ್ತಿನ ನಡವಳಿಕೆ ಸಹೋದ್ಯೋಗಿಗಳಿಂದ ಗೌರವದ ನೋಟ ಪಡೆಯುತ್ತದೆ. ಕೆಲಸದ ಸ್ಥಳದಲ್ಲಿ ಕೆಲವೊಂದು ಹೊಸ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳುವ ಸಂದರ್ಭವೂ ಬರುವುದು. ಉದ್ಯಮಿಗಳಿಗೆ ನೂತನ ಯೋಜನೆಗಳ ಬಗ್ಗೆ ಸಮಾಲೋಚನೆ, ವಿನಿಮಯ ಮತ್ತು ಮಾರುಕಟ್ಟೆಯ ತಿರುವುಗಳ ವಿಶ್ಲೇಷಣೆ ಮಾಡುವ ಸೂಕ್ತ ದಿನ. ಹಳೆಯ ಸಂಪರ್ಕಗಳು ಮತ್ತೆ ಬಲಿಷ್ಠವಾಗಿ ಕಾರ್ಯದರ್ಶಿಯಾಗುವ ಸಂಭವವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣದ ವಿಚಾರದಲ್ಲಿ ಇವತ್ತು ಸಾಧಾರಣ ನಿರ್ವಹಣೆಯ ದಿನ. ಅನಗತ್ಯ ಖರ್ಚುಗಳ ನಿಯಂತ್ರಣದ ಅಗತ್ಯವಿದೆ. ನಿಮ್ಮ ಖರ್ಚು ಮತ್ತು ಆದಾಯದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಅನಿವಾರ್ಯ. ಬ್ಯಾಂಕ್ ವ್ಯವಹಾರಗಳು, ಸಾಲ ಪಾವತಿಗಳ ವಿಚಾರದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಹೂಡಿಕೆಯ ವಿಷಯಗಳಲ್ಲಿ ತೀರ್ಮಾನ ತೆಗೆಯುವ ಮುನ್ನ ಹಿರಿಯರ ಅಥವಾ ಆರ್ಥಿಕ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಇಂದು ಮಾಡಿದ ನಾಣ್ಯ ಸಂಪತ್ತಿ ನಿರ್ವಹಣಾ ಚಟುವಟಿಕೆಗಳು ಭವಿಷ್ಯದಲ್ಲಿ ಲಾಭ ನೀಡಬಹುದಾದ ಹಾದಿಗೆ ನಡೆಸುತ್ತವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಷಯಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಹೊಟ್ಟೆಯ ತೊಂದರೆ, ಸಡಿಲ ಜೀರ್ಣಕ್ರಿಯೆ ಅಥವಾ ದೇಹದ ನಿಷ್ಕ್ರಿಯತೆಯಿಂದಾಗಿ ಅಲ್ಪ ಅಸ್ವಸ್ಥತೆ ಉಂಟಾಗಬಹುದು. ಪಾಕವಿಧಾನದಲ್ಲಿ ಆರೋಗ್ಯಕರ ಪದಾರ್ಥಗಳು ಬಳಸುವುದು ಮತ್ತು ಹೆಚ್ಚು ಎಣ್ಣೆಯ ಆಹಾರ ತಪ್ಪಿಸುವುದು ಉತ್ತಮ. ಮಿತ ಆಹಾರ, ಹೆಚ್ಚು ನೀರಿನ ಸೇವನೆ, ಹಸಿರು ತರಕಾರಿಗಳ ಸೇವನೆಯಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ನಿದ್ರೆ ಸಮಯ ಸರಿಯಾಗಿ ಪಾಲಿಸಿ. ಕಾಲ್ನೋವು, ಕುತ್ತಿಗೆಯ ನೋವು ಅಥವಾ ಅನಾರೋಗ್ಯದ ಸೂಚನೆ ಇದ್ದರೆ ತಡಮಾಡದೆ ಚಿಕಿತ್ಸೆ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ನೆಮ್ಮದಿ, ನೆರೆಹೊರೆಯರ ಸಹಕಾರ, ಮನಸ್ಸಿಗೆ ತೃಪ್ತಿ ನೀಡುವ ಸಂದರ್ಭಗಳು ನಿರ್ಮಾಣವಾಗುತ್ತವೆ. ಹಿರಿಯರ ಸಲಹೆ, ಪೋಷಕರ ಆಶೀರ್ವಾದಗಳು ನಿಮ್ಮ ದಿನವನ್ನು ಗಂಭೀರವಾಗಿ ಪ್ರಭಾವಿತಗೊಳಿಸುತ್ತವೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ, ಮನವೊಲಿಸುವ ಮಾತುಗಳು ಮತ್ತು ಸಹಾನುಭೂತಿಯ ನಡವಳಿಕೆ ಮುಖ್ಯ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಬಾಳಸಂಗಾತಿಯೊಂದಿಗೆ ದೀರ್ಘ ಸಂಧ್ಯಾ ಮಾತುಕತೆಗಳು, ಮನೆಯ ಪುನರ್ವಿನ್ಯಾಸ ಅಥವಾ ಸಹ ಸಂಚಲನದ ಯೋಜನೆಗಳ ಬಗ್ಗೆ ಆಲೋಚನೆಗೆ ಅವಕಾಶ ದೊರೆಯಬಹುದು. ವೀಕ್ಷಕರೇ, ನೀವು ಇಂದು ಭಾನುವಾರದ ಧಾರ್ಮಿಕತೆಯನ್ನು ಸಂಪೂರ್ಣವಾಗಿ ಅನುಭವಿಸಬಹುದಾದ ಒಂದು ಪವಿತ್ರ ದಿನ. ದೇವಾರಾಧನೆ, ಪೂಜಾ ಕ್ರಿಯೆಗಳು, ಜಪ, ಧ್ಯಾನ ಮತ್ತು ವಿಶೇಷ ಸೇವೆಗಳಲ್ಲಿ ತೊಡಗಿಕೊಳ್ಳಲು ಉತ್ತಮ ಸಮಯ. ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು 11 ಅಥವಾ 27 ಬಾರಿ ಪಠಿಸಿ. ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಮನಸ್ಸಿನ ಏಕಾಗ್ರತೆ ನೀಡುತ್ತದೆ. ಕುಟುಂಬದ ಜತೆ ದೇವಾಲಯಕ್ಕೆ ಭೇಟಿ ನೀಡಿ ಅಥವಾ ಮನೆಯ ದೇವರ ಬಳಿ ಆರತಿ ಮಾಡಿ. ದುರ್ಬಲರ ಸೇವೆ, ಆಹಾರ ದಾನದಿಂದ ಪಾಪಕ್ಷಯಕ್ಕೆ ಸಾಧ್ಯತೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶ್ರದ್ಧೆ, ಶಾಂತಿ, ಸಮತೋಲನ ಮತ್ತು ಕುಟುಂಬ ನಿಷ್ಠೆಗೂ ಪ್ರತಿನಿಧಿ. ಈ ದಿನ ಈ ಗುಣಗಳನ್ನು ಬಳಸಿಕೊಂಡು ಜೀವನದ ಗುಣಮಟ್ಟವನ್ನು ಸುಧಾರಿಸಬಹುದಾಗಿದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಪ್ರಕೃತಿಯ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಬಣ್ಣದ ಉಡುಪು ಅಥವಾ ಹಸಿರು ವಸ್ತು ಬಳಕೆ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡಬಹುದು. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1 ಗಂಟೆ 30 ನಿಮಿಷ.
ಈ ಸಮಯದಲ್ಲಿ ಮಾಡಿದ ಕಾರ್ಯಗಳು ಸದ್ವಿಚಾರದಿಂದ ಕೂಡಿದ್ದು ಉತ್ತಮ ಫಲಗಳನ್ನು ನೀಡಬಲ್ಲವು. ಪ್ರಾರ್ಥನೆ, ಕುಟುಂಬ ಸಮಾಲೋಚನೆ ಮತ್ತು ಹೊಸ ಯೋಜನೆಗಳ ಪ್ರಾರಂಭಕ್ಕೆ ಈ ಸಮಯ ಅತಿ ಉತ್ತಮ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರು ಇವತ್ತಿನ ದಿನವನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ನೋಡಿದರೆ, ಇಂದು ನಿಮ್ಮ ಮನಸ್ಸು ಚಂಚಲವಾಗಿದೆ, ಆದರೆ ಚುರುಕಿನಿಂದ ಕೂಡಿರುತ್ತದೆ. ನಿಮ್ಮ ಕುತೂಹಲವು ಹಲವು ಹೊಸ ವಿಚಾರಗಳತ್ತ ತಿರುಗುತ್ತದೆ. ಭಾನುವಾರದ ಶಾಂತ ದಿನವನ್ನು ಪ್ರಾಯೋಗಿಕವಾಗಿ ಬಳಸಿದರೆ ಬಹುಮುಖ ಫಲ ಲಭಿಸಬಹುದು. ದಿನದ ಮೊದಲ ಭಾಗದಲ್ಲಿ ಕೆಲವೊಂದು ಅಸ್ಪಷ್ಟತೆಗಳು ಇರಬಹುದು, ಆದರೆ ಮಧ್ಯಾಹ್ನದ ನಂತರ ಸ್ಪಷ್ಟತೆ ಮತ್ತು ಸಮಾಧಾನ ಲಭಿಸುತ್ತದೆ. ನಿಮ್ಮ ಸಂವಹನ ಕೌಶಲ, ಬುದ್ಧಿವಂತಿಕೆ ಮತ್ತು ವಿಷಯ ವಿವರಿಸುವ ಶಕ್ತಿ ಇವತ್ತು ಹೆಚ್ಚಿನ ಪ್ರಭಾವ ಬೀರುತ್ತದೆ. ಆಗಾಗ್ಗೆ ಭಾವೋದ್ವೇಗ ಮೂಡಬಹುದಾದರೂ ಅದನ್ನು ಸಮಚಿತ್ತದಿಂದ ನಿರ್ವಹಿಸಿದರೆ ಯಶಸ್ಸು ನಿಮ್ಮದೇ. ಇಂದು ಹೊಸ ಉದ್ದಿಮೆ ಅಥವಾ ಕಲಿಕೆಯ ಯೋಜನೆ ಬಗ್ಗೆ ಚಿಂತನ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಇಂದು ಕೆಲವು ಮಾಹಿತಿ ಸಂಗ್ರಹ, ವರದಿ ತಯಾರಿ ಅಥವಾ ನಿರ್ಧಾರಾತ್ಮಕ ಸಂವಾದಗಳ ಕೆಲಸಗಳು ಜವಾಬ್ದಾರಿಯಿಂದ ನಡೆದುಕೊಳ್ಳಬೇಕು. ಅಸ್ಪಷ್ಟ ಸೂಚನೆಗಳು ಗೊಂದಲಕ್ಕೆ ಕಾರಣವಾಗಬಹುದು, ಆದ್ದರಿಂದ ಸ್ಪಷ್ಟತೆ ಬೇಕಾದ ಸ್ಥಳದಲ್ಲಿ ಮುಜುಗರವಿಲ್ಲದೆ ಪ್ರಶ್ನಿಸಿ. ಇತ್ತೀಚೆಗೆ ನಡೆದ ಬದಲಾವಣೆಗಳ ಪರಿಣಾಮಗಳ ಪರಿಶೀಲನೆ ನಡೆಯಬಹುದು. ಹಿರಿಯರ ಮಾತುಗಳಲ್ಲಿ ಅನುಭವವಿದೆ, ಕೇಳಿ ಉಪಯೋಗಿಸಿಕೊಳ್ಳಿ. ಸಹೋದ್ಯೋಗಿಗಳೊಂದಿಗೆ ಸಂವಹನ ಸ್ಪಷ್ಟವಾಗಿರಲಿ. ಉದ್ಯಮಿಗಳಿಗೆ ಹೊಸ ಮಾರ್ಕೆಟಿಂಗ್ ತಂತ್ರ, ಗ್ರಾಹಕರೊಂದಿಗೆ ನೇರ ಸಂವಹನ ಮತ್ತು ಸಾಮಾಜಿಕ ಮಾಧ್ಯಮ ಬಳಕೆಯ ಬಗ್ಗೆ ಆಲೋಚನೆ ನಡೆಸುವುದು ಸೂಕ್ತ. ಸಹವ್ಯವಹಾರದಲ್ಲಿ ಸಂಯಮ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣದ ನಿರ್ವಹಣೆಗಾಗಿ ನೀವು ತೀವ್ರ ಗಮನ ಹರಿಸುವ ಅಗತ್ಯವಿದೆ. ಹಣ ಬರುತ್ತದೆ, ಆದರೆ ಅದೇ ರೀತಿಯಲ್ಲಿ ಹೋಗಬಹುದಾದ ಪರಿಸ್ಥಿತಿ ಇದೆ. ಆದ್ದರಿಂದ ಖರ್ಚಿನಲ್ಲಿ ನಿಯಂತ್ರಣ ಅಗತ್ಯ. ಅನಿರೀಕ್ಷಿತ ಚುಟುಕು ಖರ್ಚುಗಳು ಮುಂದುವರಿಯುವ ಸಾಧ್ಯತೆ ಇದೆ. ಕ್ರೆಡಿಟ್ ಕಾರ್ಡ್ ಅಥವಾ ಸಾಲದ ತೊಡಕುಗಳಿಗೆ ಮಿತಿಯೊಳಗಿನ ವ್ಯವಹಾರವಿರಲಿ. ಹೂಡಿಕೆಗಳಲ್ಲಿ ತಾಳ್ಮೆಯೂ ಇವತ್ತು ಮುಖ್ಯ. ಮನೆಗೆ ಸಂಬಂಧಿಸಿದ ಅನಿವಾರ್ಯ ಖರ್ಚುಗಳು ಕೈಕೊಡಬಹುದು. ಆದಾಯ ವ್ಯಯದ ಲೆಕ್ಕ ಇಟ್ಟುಕೊಂಡು ಮುಂದುವರಿಯುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಆರೋಗ್ಯದಲ್ಲಿ ಇಂದು ಚಿಂತೆ, ಆತಂಕ ಅಥವಾ ನಿರ್ಧಾರರಹಿತ ಸ್ಥಿತಿಯಿಂದ ಆಗುವ ಮಾನಸಿಕ ಅಶಾಂತಿಯು ಹೆಚ್ಚಾಗಬಹುದು. ಹೃದಯದ ಧಡಕೆಯಲ್ಲಿ ಏರಿಳಿತ, ಶ್ವಾಸಕೋಶದ ತೊಂದರೆ ಅಥವಾ ನಿರಾಸೆಯ ಭಾವನೆ ಕಾಣಿಸಬಹುದು. ತಾಜಾ ಆಹಾರ ಸೇವನೆ, ಹೆಚ್ಚಿನ ನೀರಿನ ಸೇವನೆ ಮತ್ತು ಹಗುರವಾದ ವ್ಯಾಯಾಮ ಇವು ಇವತ್ತು ನಿಮಗೆ ಲಾಭದಾಯಕ. ಬೆಳಗಿನ ಜಾವ ಲಘು ಧ್ಯಾನ ಅಥವಾ ಶಾಂತಿಗೆ ಮಾರ್ಗದರ್ಶನದ ಕೆಲವು ಕಿರು ಪುಸ್ತಕಗಳ ಓದು ಉಪಯೋಗವಾಗಬಹುದು. ವೈದ್ಯರ ಸಲಹೆ ಇಲ್ಲದೆ ಔಷಧ ಸೇವನೆ ತಪ್ಪಿಸಿ. ಹವಾಮಾನ ಬದಲಾವಣೆಗೆ ಜಾಗರೂಕತೆಯಿಂದ ತಯಾರಿ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಮಾತಿನ ಅಸಮಂಜಸತೆ ಅಥವಾ ಒಬ್ಬರ ಮಾತನ್ನು ಇನ್ನೊಬ್ಬರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಂದರ್ಭ ಇರಬಹುದು. ಆದ್ದರಿಂದ ಇಂದು ಸ್ಪಷ್ಟ ಸಂವಹನ ಹಾಗೂ ನಡುಪಟ್ಟು ಮಾತುಕತೆ ಅಗತ್ಯ. ಸಂಬಂಧಗಳ ಬಗ್ಗೆ ನಿಖರವಾದ ವಿವರಣೆ ನೀಡಿ ಅತಿರೇಕಕ್ಕೆ ಹೋಗದಿರಿ. ಮಕ್ಕಳೊಂದಿಗೆ ಸಮಯ ಕಳೆಯಿರಿ. ಅವರು ತೋರಿದ ಯೋಚನೆಗಳಿಗೆ ಪ್ರೋತ್ಸಾಹ ನೀಡುವುದು ಉತ್ತಮ. ಪತ್ನಿ ಪತಿಯೊಂದಿಗೆ ಮನದಾಳದ ಭಾವನೆಗಳನ್ನು ಹಂಚಿಕೊಳ್ಳಿ. ಹಳೆಯ ಪಿತೃಬಂಧುಗಳ ಜೊತೆ ಸಂಪರ್ಕ ಪುನರ್ಸ್ಥಾಪನೆಗೆ ಇಂದಿನ ದಿನ ಅನುಕೂಲಕರ. ವೀಕ್ಷಕರೇ, ನೀವು ಇಂದಿನ ದಿನವನ್ನು ಆಧ್ಯಾತ್ಮಿಕತೆ, ಸ್ವಚ್ಛತೆ ಮತ್ತು ದೈವಭಕ್ತಿಯಿಂದ ಪ್ರಾರಂಭಿಸಿದರೆ ಉತ್ತಮ. ಧ್ಯಾನ, ಶಾಂತಿಗೆ ಸಂಬಂಧಿಸಿದ ಜಪ, ಪಠಣ ಅಥವಾ ಪ್ರಾರ್ಥನೆ ನಿಮಗೆ ಆಂತರಿಕ ಶಕ್ತಿ ನೀಡುತ್ತದೆ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 108 ಬಾರಿ ಪಠಣ ಮಾಡಿದರೆ ಬುದ್ಧಿಗಮ್ಯ, ವ್ಯವಹಾರದಲ್ಲಿ ನೈಪುಣ್ಯ ಮತ್ತು ಮಾತಿನಲ್ಲಿ ಶ್ರೇಷ್ಠತೆ ದೊರಕುತ್ತದೆ. ನೀಲ ಅಥವಾ ಹಸಿರು ಬಟ್ಟೆ ಧರಿಸಿ ದೇವಾಲಯದಲ್ಲಿ ತುಳಸಿ ಪುಷ್ಪ ಅರ್ಪಿಸಿ. ಗುರು ಪಿತೃಗಳ ಆಶೀರ್ವಾದ ಪಡೆಯಿರಿ. ಜ್ಞಾನ ಸಂಪಾದನೆಗೆ ಸಂಬಂಧಿಸಿದ ದಾನ, ಪುಸ್ತಕ, ಲೇಖನ ಸಾಮಗ್ರಿ ಲಾಭದಾಯಕ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಮತ್ತೆ, ಸಂವಹನ ಮತ್ತು ಚುರುಕುತನವನ್ನು ಸೂಚಿಸುತ್ತದೆ. ಇಂದಿನ ದಿನ ಈ ಗುಣಗಳನ್ನು ನಿಖರವಾಗಿ ಬಳಸಿದರೆ ಯಶಸ್ಸು ಖಚಿತ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನವೀನತೆ, ಸಮತೋಲನ ಮತ್ತು ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ. ಈ ಬಣ್ಣದ ಉಡುಗೆ ಅಥವಾ ಹೂವಿನ ಬಳಕೆ ನಿಮಗೆ ಒಳ್ಳೆಯ ಶಕ್ತಿ ನೀಡಬಲ್ಲದು. ಶುಭ ಸಮಯ ಮಧ್ಯಾಹ್ನ 2 ರಿಂದ ಸಂಜೆ ಮಧ್ಯರಾತ್ರಿ 3:30. ಈ ಸಮಯದಲ್ಲಿ ಮಾಡಿದ ಕೆಲಸಗಳು, ನಡವಳಿಕೆಗಳು ಅಥವಾ ಆಲೋಚನೆಗಳು ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ,
ಇಂದು ನಿಮ್ಮ ಮನಸ್ಸು ಆತ್ಮಪರಿಶೀಲನೆ, ಮನೆಯ ವ್ಯವಹಾರಗಳು ಮತ್ತು ಆಂತರಿಕ ತೃಪ್ತಿಯ ಕಡೆ ಹೆಚ್ಚು ಗಮನ ಹರಿಸಲಿದೆ. ನಿಮ್ಮ ಭಾವನಾತ್ಮಕ ಪ್ರವೃತ್ತಿಗಳು ಉತ್ಕಟವಾಗಿರುವುದರಿಂದ ಬದಲಾವಣೆಗಳ ಪಟ್ಲ ಹೆಚ್ಚು ಸ್ಪಂದನೆ ಉಂಟಾಗಬಹುದು. ಮನೆಯವರೊಂದಿಗೆ ಹೆಚ್ಚು ಸಮಯ ಕಳೆದರೆ ಶುಭ, ಮನಸ್ಸಿಗೆ ನೆಮ್ಮದಿ ಲಭಿಸುವ ಸಾಧ್ಯತೆ. ಇಂದು ಅನೇಕ ವಿಷಯಗಳಲ್ಲಿ ಮನಸ್ಸು ಚಂಚಲವಾಗಬಹುದು, ಆದರೆ ಮನೆಯ ನೆಲೆಯ ಶ್ರೇಯಸ್ಸಿಗೆ ಪ್ರಯತ್ನ ಮಾಡುವುದು ಉತ್ತಮ. ಭಾನುವಾರದ ದಿನವನ್ನು ಶಾಂತಿಯುತವಾಗಿ ಕಳೆಯುವ ಯತ್ನ ಮಾಡಿ. ಕೆಲವೊಮ್ಮೆ ನಿಮ್ಮ ಒಳಗಿನ ಅನುಮಾನಗಳು ಅಥವಾ ಹಿಂದಿನ ಘಟನೆಗಳ ಬಗ್ಗೆ ಜ್ಞಾಪನೆಗಳು ನಿಮ್ಮ ತೀರ್ಮಾನಗಳಲ್ಲಿ ಭಿನ್ನತೆ ತರಬಹುದು. ಆದರೂ ಈ ದಿನ ಭಾವೋದ್ರೇಕವನ್ನು ಸಮತೋಲನದಲ್ಲಿ ಇಟ್ಟುಕೊಂಡರೆ ಉತ್ತಮ ಫಲ ದೊರಕಬಹುದು. ಮನೆಯ ಶುದ್ಧತೆ, ದೇವಪೂಜೆ ಮತ್ತು ಹಿರಿಯರೊಂದಿಗೆ ಸಮಯ ಕಳೆಯುವುದು ವಿಶೇಷ ಶ್ರೇಯಸ್ಕರ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ, ಉದ್ಯೋಗಸ್ಥರಿಗೆ ಈ ದಿನ ಕೆಲಸದ ಒತ್ತಡವಿಲ್ಲದಿದ್ದರೂ ಮುಂದಿನ ವಾರದ ಯೋಜನೆ, ಟಾರ್ಗೆಟ್ಗಳ ಬಗ್ಗೆ ಆದ ಆಲೋಚನೆಗಳು ಇರಬಹುದು. ಕಳೆದ ದಿನಗಳಲ್ಲಿ ನಡೆದ ದುಷ್ಪರಿಣಾಮಗಳನ್ನು ಮರುಪರಿಶೀಲಿಸುವ ಉತ್ತಮ ಅವಕಾಶವಿದೆ. ನಮ್ಮ ದೈನಂದಿನ ಕರ್ತವ್ಯಗಳ ಬಗ್ಗೆ ಹೊಸ ದೃಷ್ಟಿಕೋನ ರೂಪಿಸುವ ಸಾಧ್ಯತೆ. ಸಹೋದ್ಯೋಗಿಗಳೊಂದಿಗೆ ಗುಟ್ಟು ಚರ್ಚೆಗಳು ಅಥವಾ ನಿರ್ಧಾರಗಳ ಬಗ್ಗೆ ಮಾತುಕತೆ ನಡೆಯಬಹುದು. ತಾಂತ್ರಿಕ ವಿಷಯಗಳಲ್ಲಿ ಕುತೂಹಲ ಹೆಚ್ಚುವ ದಿನ. ಉದ್ಯಮಿಗಳಿಗೆ ವ್ಯಾಪಾರ ಸಂಬಂಧಿತ ದಾಖಲಾತಿಗಳ ಪರಿಶೀಲನೆ, ಸ್ಟಾಕ್ ಮೌಲ್ಯಮಾಪನ ಮತ್ತು ಹೊಸ ಮಾರ್ಗಸೂಚಿಗಳ ರೂಪುರೇಷೆ ಬಗ್ಗೆ ಯೋಚಿಸುವ ಸೂಕ್ತ ಸಮಯ. ಪಾಲುದಾರರೊಂದಿಗೆ ತಾಂತ್ರಿಕ ಚರ್ಚೆ ಅಥವಾ ಪೂರ್ವ ಯೋಜನೆಗಳ ಮೌಲ್ಯಮಾಪನ ನಡೆಯಬಹುದು. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದರೆ, ಇಂದು ಹಣಕಾಸು ಪ್ರಬಂಧನದಲ್ಲಿ ಜಾಗೃತೆಯಿಂದ ವರ್ತಿಸುವುದು ಮುಖ್ಯ. ಚಿಕ್ಕ ಚಿಕ್ಕ ಖರ್ಚುಗಳೇ ಇಡೀ ದಿನದ ಲೆಕ್ಕಪತ್ರಕ್ಕೆ ತೊಂದರೆಯಾಗುವ ಸಂಭವವಿದೆ. ಹಳೆಯ ಸಾಲಗಳ ಮರುಪಾವತಿಗೆ ಅವಕಾಶ ಸಿಗಬಹುದು. ಬ್ಯಾಂಕ್ ಲೆಕ್ಕಪತ್ರ ಅಥವಾ ಬಡ್ಡಿದರದ ಬಗ್ಗೆ ಗಮನ ಹರಿಸಬೇಕು. ಹೊಸ ಹೂಡಿಕೆಗಳ ಬಗ್ಗೆ ಆದ ತ್ವರಿತ ನಿರ್ಧಾರ ತಪ್ಪಾದರೂ ಸಂಭವ. ಇಂದಿನ ದಿನ ಹಣದ ನಿರ್ವಹಣೆಗೆ ಹೆಚ್ಚು ಜವಾಬ್ದಾರಿಯುತ ನಡವಳಿಕೆ ಅಗತ್ಯವಿದೆ. ಕುಟುಂಬದ ಅಗತ್ಯಗಳು ಮತ್ತು ವೈಯಕ್ತಿಕ ಖರ್ಚುಗಳಲ್ಲಿ ಸಮತೋಲನವಿರುವಂತೆ ನೋಡಿಕೊಳ್ಳಿ. ಹಣಕಾಸು ಯೋಜನೆಗೆ ಮನೆಯವರ ಸಲಹೆ ಉಪಯುಕ್ತವಾಗಬಹುದು. ಇನ್ನು ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ನಿಮ್ಮ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ಅಗತ್ಯವಿದೆ. ಚಿಂತೆ, ಮನೋವಿಕಾರಗಳಿಂದ ಶಾರೀರಿಕ ಒತ್ತಡ ಹುಟ್ಟುವ ಸಾಧ್ಯತೆ ಇದೆ. ತೂಕದ ನೋವು, ಹೊಟ್ಟೆಗಿಸು ಅಥವಾ ಆಹಾರ ಅಸಹಿಷ್ಣುತೆ ಇವುಗಳಿಂದಾಗಿ ಅಸ್ವಸ್ಥತೆ ಉಂಟಾಗಬಹುದು. ತಾಜಾ ಹಣ್ಣು, ಬೆಳ್ಳಿ ಪಾತ್ರೆಯ ನೀರು ಸೇವಿಸುವುದು ಉಪಕಾರಿಯಾಗಬಹುದು. ಮನಸ್ಸು ನಿರ್ಬಂಧದೊಳಗೆ ಇಡುವ ಯೋಗ, ಪ್ರಾಣಾಯಾಮ, ಧ್ಯಾನದಿಂದ ಶಾಂತಿ ಲಭಿಸಬಹುದು. ಆರೋಗ್ಯದ ವಿಷಯದಲ್ಲಿ ಅನುಮಾನವಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ. ಮತ್ತೆ ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ಇಂದು ಕುಟುಂಬದ ಒಡನಾಟವು ನಿಮಗೆ ಶಾಂತಿಗೆ ಕಾರಣವಾಗಬಹುದು. ಗೃಹ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಮನೆಯವರ ಮನಸ್ಸಿನಲ್ಲಿ ಸಂತೋಷ ಮೂಡಿಸಲಿದೆ. ಹಿರಿಯರ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಅಗತ್ಯವಿದೆ. ಮಕ್ಕಳಿಗೆ ಪ್ರೋತ್ಸಾಹ ನೀಡುವ, ಪತಿಯೊಂದಿಗೆ ಭಾವನಾತ್ಮಕವಾಗಿ ಮಾತನಾಡುವ ಸಂದರ್ಭಗಳು ಸಿಗಬಹುದು. ಹಿಂದಿನ ಕೆಲ ಮನಸ್ತಾಪಗಳು ಪರಿಹಾರವಾಗುವ ಸಾಧ್ಯತೆ ಇದೆ. ನಿಮ್ಮ ಸಹಾನುಭೂತಿ, ಸಹನೆ ಮತ್ತು ಸವಿನಯ ನಡವಳಿಕೆ ಇಂದಿನ ಸಂಬಂಧಗಳಿಗೆ ಶ್ರೇಯಸ್ಸು ತರಬಹುದು. ವೀಕ್ಷಕರೇ, ನೀವು ಇಂದು ದೇವಪೂಜೆಗೆ ವಿಶೇಷ ಸಮಯ ಮೀಸಲಿಡಿ. ಮನೆಯ ದೇವಾಲಯದ ಶುದ್ಧತೆಗೆ ಪ್ರಾಮುಖ್ಯತೆ ನೀಡಿ. ಮನೆಗೆ ದಿವ್ಯ ಶಕ್ತಿ ತರಲು ದೀಪವಿಟ್ಟು ಪೂಜೆ ಮಾಡುವುದು ಶುಭ. ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸಿರಿ. ಜಲತರ್ಪಣ, ನದಿ ಅಥವಾ ತೀರ್ಥಕ್ಷೇತ್ರದ ನೀರನ್ನು ಪುಷ್ಪದೊಂದಿಗೆ ಅರ್ಪಿಸಿದರೆ ಪಾಪ ಪರಿಹಾರ ಸಂಭವ. ಪೋಷಕರ ಸೇವೆಯನ್ನು ಆದ್ಯತೆಯಾಗಿ ನಡೆಸಿದರೆ ಹೆಚ್ಚು ಶ್ರೇಯಸ್ಕರ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಭಾವನೆ, ಸಹಾನುಭೂತಿ ಮತ್ತು ಸಮನ್ವಯತೆಯ ಸಂಕೇತ. ಇಂದಿನ ದಿನ ಸಂಬಂಧಗಳಿಗೆ ಪ್ರಾಮುಖ್ಯತೆ ನೀಡಿದರೆ ಯಶಸ್ಸು ನಿಮ್ಮದೇ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಮನಸ್ಸಿಗೆ ಶಾಂತಿ, ಸ್ಪಷ್ಟತೆ ಮತ್ತು ಶ್ರದ್ಧೆಯನ್ನು ತರುತ್ತದೆ. ಇಂದಿನ ದಿನ ಈ ಬಣ್ಣದ ಉಡುಪು ಅಥವಾ ವಸ್ತು ಬಳಸಿ. ಶುಭ ಸಮಯ ಮಧ್ಯಾಹ್ನ 12:15 ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಮಾಡಿದ ಆರ್ಥಿಕ ನಿರ್ಧಾರಗಳು ಅಥವಾ ದೇವಪೂಜೆ ಹೆಚ್ಚು ಫಲಕಾರಿಯಾಗಬಹುದು. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ವ್ಯಕ್ತಿತ್ವ, ಉತ್ಸಾಹ ಮತ್ತು ಸ್ಪಷ್ಟತೆಯಿಂದ ಸುತ್ತಲಿನವರ ಗಮನ ಸೆಳೆಯಬಲ್ಲರು. ಈ ದಿನ ನಿಮ್ಮ ಮಾತುಗಳಲ್ಲಿ ಪ್ರಭಾವ ಮತ್ತು ನಡವಳಿಕೆಯಲ್ಲಿ ಆಕರ್ಷಣೆಯೂ ಇರುತ್ತದೆ. ಭಾನುವಾರದ ದಿನವಾಗಿರುವುದರಿಂದ ಮನೆ ಮಂದಿಯೊಂದಿಗೆ ಕಳೆಯುವ ಸಂದರ್ಭ ದೊರೆಯುವ ಸಾಧ್ಯತೆ. ಮನಸ್ಸು ಸ್ವಲ್ಪ ಚಂಚಲವಾಗಬಹುದಾದರೂ ಹೊಸ ಕಲ್ಪನೆಗಳು ಮೂಡಬಹುದು. ಕೆಲವು ಕಾರ್ಯಗಳಲ್ಲಿ ಮುಕ್ತವಾಗಿ ಮುಖಾಮುಖಿ ಚರ್ಚೆಗೆ ನಿಲ್ಲಬೇಕಾದ ಸಂದರ್ಭ ಬರಬಹುದು. ಧೈರ್ಯ ಮತ್ತು ತಾಳ್ಮೆಯ ಜೊತೆಯಲ್ಲಿ ಮಾತನಾಡಿದರೆ ಬಹುಪಾಲು ಸಮಸ್ಯೆಗಳು ಪರಿಹಾರವಾಗುತ್ತವೆ. ಇಂದು ನಿಮ್ಮ ಆತ್ಮವಿಶ್ವಾಸದಿಂದಲೇ ಬದಲಾಗುವ ಕೆಲವು ಪ್ರಮುಖ ನಿರ್ಧಾರಗಳಿಗೆ ಸಾಕ್ಷಿಯಾಗಬಹುದು.
ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಇಂದು ವೃತ್ತಿಪರ ಜೀವನದಲ್ಲಿ ಚುರುಕು, ಸ್ಫೂರ್ತಿ ಹೆಚ್ಚಾಗಲಿದೆ. ಉನ್ನತ ಸ್ಥಾನದಲ್ಲಿರುವವರೊಂದಿಗೆ ನೀವು ನೇರವಾಗಿ ಸಂವಾದ ನಡೆಸುವ ಅವಕಾಶ ಸಿಗಬಹುದು. ಕೆಲವರಿಗೆ ಕಚೇರಿಯಲ್ಲಿ ಪ್ರಭಾವ ಬೀರಲು ಉತ್ತಮ ಸಂದರ್ಭ. ಹೊಸ ಜವಾಬ್ದಾರಿ ಅಥವಾ ಪ್ರಸ್ತಾಪಗಳು ಬರಬಹುದಾದ ಸಾಧ್ಯತೆ. ತಾಂತ್ರಿಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ನವೋದ್ಯಮಗಳು ಅಥವಾ ಹೊಸ ಉಪಕರಣಗಳ ಅರಿವು ಹೆಚ್ಚಾಗುತ್ತದೆ. ಉದ್ಯಮಿಗಳಿಗೆ ಹೊಸ ಗ್ರಾಹಕರನ್ನು ಸೆಳೆಯುವ ಅಥವಾ ವ್ಯಾಪಾರ ವಿಸ್ತರಣೆ ಬಗ್ಗೆ ಚಿಂತನೆ ಮಾಡುವ ದಿನ. ಗುತ್ತಿಗೆ, ಪೂರೈಕೆ, ಮಾರುಕಟ್ಟೆ ಜಾಲಗಳನ್ನು ವಿಸ್ತರಿಸಲು ಇವತ್ತು ಉತ್ತಮ ದಿನ. ಸಹ ಉದ್ಯೋಗಿಗಳ ಮೇಲೆ ಅವಲಂಬಿಸದೆ ಸ್ವತಃ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಫಲ ನೀಡಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ಸ್ಥಿತಿ ಸಾಮಾನ್ಯವಾಗಿ ಸಕಾರಾತ್ಮಕವಾಗಿದೆ. ಹಳೆಯ ಬಾಕಿ ಹಣಗಳು ಹಿಂತಿರುಗುವ ಸಾಧ್ಯತೆ ಇದೆ. ಕೆಲವರಿಗೆ ಊಹಿಸಲಾದ ಲಾಭ ಅಥವಾ ಹೂಡಿಕೆಯಿಂದ ಲಾಭ ದೊರಕಬಹುದು. ಆದಾಗ್ಯೂ ಖರ್ಚುಗಳಲ್ಲಿ ನಿರ್ದಿಷ್ಟ ನಿಯಂತ್ರಣ ಅಗತ್ಯ. ಅತಿಥಿಗಳು ಬರಬಹುದಾದ ಸೂಚನೆ. ಮನೆಯ ಖರ್ಚುಗಳು ಇಳಿವೇಗ ಹೆಚ್ಚಾಗಬಹುದು. ಖರೀದಿ ಅಥವಾ ಬಂಡವಾಳ ಹೂಡಿಕೆಯಲ್ಲಿ ಇಂದು ಜಾಣ್ಮೆ ತೋರಿಸಬೇಕು. ಹೆಚ್ಚಿನ ಲಾಭದ ಆಸೆಗೆ ಹೋಗದೆ ಸ್ಥಿರ ಹಣಕಾಸು ಯೋಜನೆ ಅನುಸರಿಸುವುದು ಶ್ರೇಷ್ಠ. ಹಣ ಹೂಡಿಕೆ ಮೊದಲು 2 ಬಾರಿ ಯೋಚಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಆರೋಗ್ಯ ಸ್ಥಿತಿಯು ಹೆಚ್ಚು ನಿರ್ವಹಣೆಯ ಅಗತ್ಯವಿರುವಂತಾಗಿದೆ. ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ ಅಥವಾ ಒತ್ತಡ ಕಾಣಿಸಬಹುದು. ಇವು ನಿದ್ರೆ ಕೊರತೆ, ಮೈಯಾಲಸ್ಯ, ಅಜೀರ್ಣ ಇತ್ಯಾದಿಯಾಗಿ ತೋರುತ್ತವೆ. ಆಹಾರದ ಸಮಯ ಪಾಲನೆ, ಅತಿಯಾದ ತಣ್ಣನೆಯ ಅಥವಾ ಎಣ್ಣೆಯ ಆಹಾರ ತಪ್ಪಿಸಬೇಕು. ಬೆಳಗಿನ ಜಾವಯೋಗ ಅಥವಾ ಪ್ರಾಣಾಯಾಮದಿಂದ ದೇಹ ಮನಸ್ಸಿಗೆ ಶಾಂತಿ ದೊರೆಯಲಿದೆ. ಅಲಸತನ ಅಥವಾ ಉತ್ಸಾಹ ಕೊರತೆ ಕಂಡುಬಂದರೆ ಕೆಲ ಹೊತ್ತು ವಿಶ್ರಾಂತಿ ಪಡೆದುಕೊಳ್ಳಿ. ಹವಾಮಾನ ಬದಲಾವಣೆಗಳತ್ತ ಗಮನ ಹರಿಸಿ. ಕೆಲವರಿಗೆ ಹೊಟ್ಟೆ ನೋವು, ಬೆನ್ನು ನೋವು ಅಥವಾ ಮೆದುಳು ಭಾರವಾಗಿರುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಸೌಹಾರ್ದದ ವಾತಾವರಣ ಇರುವುದು ಖಚಿತ. ಮನೆ ಮಂದಿಯೊಂದಿಗೆ ಸಂವಾದ, ಮನೋರಂಜನೆ, ವಿಶೇಷ ಆಹಾರ ಪ್ಲಾನ್ ಅಥವಾ ತೀರ್ಥಯಾತ್ರೆ ಕುರಿತ ಚರ್ಚೆ ನಡೆಯಬಹುದಾಗಿದೆ. ಪತ್ನಿ ಪತಿಯೊಂದಿಗೆ ತಮ್ಮ ಸಂಬಂಧವನ್ನು ಇನ್ನಷ್ಟು ಬಲಪಡಿಸುವ ಅವಕಾಶ ಸಿಗಬಹುದು. ಮುಂಚಿನ ಕೆಲವು ಬಿಕ್ಕಟ್ಟಿನ ಸಂದರ್ಭಗಳಿಗೆ ಇವತ್ತು ಪರಿಹಾರ ಕಂಡುಬರಬಹುದು. ಮಕ್ಕಳ ವಿಚಾರದಲ್ಲಿ ಗಂಭೀರ ನಿರ್ಧಾರ ಅಥವಾ ಶಿಕ್ಷಣಕ್ಕೆ ಸಂಬಂಧಿಸಿದ ಚರ್ಚೆ ನಡೆಯಬಹುದು. ಸ್ನೇಹಿತರು ಅಥವಾ ಬಂಧುಗಳ ಭೇಟಿಯಿಂದ ಸಂತೋಷ ಸಿಗಲಿದೆ. ವೀಕ್ಷಕರೇ, ನೀವು ಈ ಭಾನುವಾರದ ಪವಿತ್ರತೆ ಆಧ್ಯಾತ್ಮಿಕ ಚಟುವಟಿಕೆಗೆ ಬಳಸಿದರೆ ಉತ್ತಮ ಫಲ ನೀಡಲಿದೆ. ಮನೆಯ ದೇವರ ಮಂಟಪವನ್ನು ಶುದ್ಧಗೊಳಿಸಿ ತುಳಸಿ ಅಥವಾ ಕಪೂರದಿಂದ ಆರತಿ ಮಾಡಿ. ಓಂ ನಮಃ ಶಿವಾಯ ಎಂಬ ಪವಿತ್ರ ಪಂಚಾಕ್ಷರಿ ಮಂತ್ರವನ್ನು 118 ಬಾರಿ ಜಪಿಸಿದರೆ ಶಾಂತಿ ಹಾಗೂ ಧೈರ್ಯ ಲಭಿಸಲಿದೆ. ಮನೆ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಅಭಿಷೇಕ ಅಥವಾ ಹೂಮಾಲೆ ಅರ್ಪಣೆ ಮಾಡಿದರೆ ಇಂದಿನ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಬಡವರಿಗೆ ತಾಜಾ ನೀರಿನ ಬಾಟಲಿ ಅಥವಾ ಹಣ್ಣು ದಾನ ಮಾಡುವುದರಿಂದ ಪುಣ್ಯ ಲಭಿಸುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಚುರುಕುತನ, ಸ್ಪಷ್ಟತೆ ಮತ್ತು ಬುದ್ಧಿಶಕ್ತಿಗೆ ಪ್ರತೀಕ. ಇಂದಿನ ದಿನ ಇದನ್ನು ನಿಮ್ಮ ಸಂವಹನ ಹಾಗೂ ನಿರ್ಧಾರಗಳಲ್ಲಿ ಬಳಸಿದರೆ ಯಶಸ್ಸು ಸಿಗಲಿದೆ. ಅದೃಷ್ಟದ ಬಣ್ಣ ನಾರಂಗಿ ಬಣ್ಣ. ನಾರಂಗಿ ಬಣ್ಣ ಚೈತನ್ಯ, ಉತ್ಸಾಹ ಹಾಗೂ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಈ ಬಣ್ಣದ ಉಡುಗೆ ಧರಿಸಿದರೆ ಇವತ್ತು ಸಕಾರಾತ್ಮಕತೆ ಹೆಚ್ಚಬಹುದು. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ಬೆಳಗ್ಗೆ 6 ಗಂಟೆ. ಈ ಸಮಯದಲ್ಲಿ ಮನೆಗೊಂದು ಶಾಂತಿಯ ಚಟುವಟಿಕೆ, ಕುಟುಂಬ ಸಭೆ ಅಥವಾ ಆಧ್ಯಾತ್ಮಿಕ ಆರಾಧನೆ ಮಾಡಿದರೆ ಶುಭ ಫಲ ದೊರೆಯಲಿದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ಸ್ವಾಭಿಮಾನ, ಶ್ರದ್ಧೆ ಮತ್ತು ಮನೋವೃತ್ತಿಯಿಂದ ದಿನಚರಿಯ ಕಾರ್ಯಗಳನ್ನು ಸಮರ್ಥವಾಗಿ ನಿರ್ವಹಿಸುವ ಅವಕಾಶ ಸಿಗುತ್ತದೆ. ನಿಮಗೆ ಉತ್ಸಾಹದೊಂದಿಗೆ ಹೊಸ ಪ್ರಾಜೆಕ್ಟ್ಗಳು ಆರಂಭಿಸಲು ಶುಭದಾಯಕ ದಿನವಾಗಿದೆ. ಒಟ್ಟಾರೆ ಮನಸ್ಸು ಸ್ಥಿರ ಮತ್ತು ಕಾರ್ಯಕ್ಷಮತೆ ಹೆಚ್ಚಿರುವುದರಿಂದ ಯಾವುದೇ ವಿಘ್ನಗಳನ್ನು ನೀವು ತ್ವರಿತವಾಗಿ ನಿವಾರಿಸಬಹುದು. ಗ್ರಹಗಳ ಸಂಯೋಜನೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಶಿಸ್ತಿನ ಮಟ್ಟವನ್ನು ಹೆಚ್ಚಿಸುವ ಮೂಲಕ ನಿಮ್ಮ ಸುತ್ತಲಿನವರೊಂದಿಗೆ ಉತ್ತಮ ಸಂವಹನ ಸಾಧಿಸಲು ಸಹಕಾರಿಯಾಗಲಿದೆ. ನಿಮ್ಮ ನಿರ್ಣಯಗಳು ಇವತ್ತು ಸ್ಪಷ್ಟ ಮತ್ತು ಸಮರ್ಥವಾಗಿರುತ್ತವೆ. ಹಳೆಯ ಅನುಭವಗಳನ್ನು ನೆನಪಿಟ್ಟು ಮುಂದಿನ ಹೆಜ್ಜೆಗಳ ಮೇಲೆ ಗಮನ ಕೇಂದ್ರಿತವಾಗಿರಲಿ. ಈ ದಿನ ನಿಮ್ಮ ಕಾರ್ಯ ನೈಪುಣ್ಯ ಮತ್ತು ಸಮಯ ನಿರ್ವಹಣೆಯಲ್ಲಿ ಯಶಸ್ಸು ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ನೌಕರರಿಗಾಗಿ ಕೆಲಸದ ಸ್ಥಳದಲ್ಲಿ ಇವತ್ತು ಸಡಿಲತೆ ಕಡಿಮೆಯಾಗಿದ್ದು ಹೆಚ್ಚಿನ ಹೊಣೆಗಾರಿಕೆ ನಿಮ್ಮ ಮೇಲೂ ಬರುತ್ತದೆ. ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ನಿಮ್ಮಲ್ಲಿ ಸಾಮರ್ಥ್ಯ ಬೆಳೆಯುತ್ತದೆ. ಹಿರಿಯರಿಂದ ಮಾನ್ಯತೆ ಹಾಗೂ ಸಹಕಾರ ಪಡೆಯುವ ಸಾಧ್ಯತೆ ಹೆಚ್ಚು.
ಹೊಸ ಯೋಜನೆಗಳ ತಯಾರಿಕೆಯಲ್ಲಿ ಭಾಗವಹಿಸುವ ಅವಕಾಶಗಳು ಸಿಗಬಹುದು. ಸ್ವಯಂ ಉದ್ಯಮಿಗಳಿಗೆ ಇವತ್ತು ನವೀನ ತಂತ್ರಗಳು, ಮಾರ್ಗಗಳ ಕುರಿತು ಆಲೋಚನೆಗಳು ಉಂಟಾಗಬಹುದು. ಹಣಕಾಸಿನ ಮತ್ತು ಮಾರಾಟದ ಕಾರ್ಯಗಳಲ್ಲಿ ವಿಶೇಷ ಗಮನವಿರಲಿ. ಕೆಲವೊಂದು ಹೊಸ ಒಪ್ಪಂದಗಳು ಇಲ್ಲವೇ ವ್ಯವಹಾರ ಸಂಬಂಧಗಳು ಮುಂದೆ ಬರಬಹುದು. ಕಾರ್ಯಕ್ಷೇತ್ರದಲ್ಲಿ ಇವತ್ತು ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮಕ್ಕೆ ಮೆಚ್ಚುಗೆ ಸಿಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ಉತ್ತಮವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿತಿಸ್ಥಾಪಕ ದಿನ. ಆದಾಯ ಹಾಗೂ ಖರ್ಚುಗಳ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣ ಇರಿಸಿದರೆ ಲಾಭದಾಯಕ ಫಲ ದೊರೆಯುತ್ತದೆ. ಬಾಕಿ ಪಾವತಿಗಳ ಪೈಕಿ ಕೆಲವು ವಿಷಯಗಳಲ್ಲಿ ಶಾಂತಿ ಸ್ಥಾಪನೆಯಾಗಬಹುದು. ಹಳೆಯ ಸಾಲದ ನಿರ್ವಹಣೆಗೆ ಇವತ್ತು ಉತ್ತಮ ಸಮಯ. ಹೂಡಿಕೆ ವಿಷಯದಲ್ಲಿ ತ್ವರಿತ ನಿರ್ಣಯ ಮಾಡಬೇಡಿ, ಹೆಚ್ಚು ವಿಶ್ಲೇಷಣೆ ಅಗತ್ಯ. ದೀಪಾವಳಿ ಮುಂಗಡದಂತೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಜಾಗೃತಿ ಇರಲಿ. ಕುಟುಂಬದ ಅಗತ್ಯಗಳಿಗೆ ನಿರ್ದಿಷ್ಟ ಬಜೆಟ್ ರೂಪಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ನಿಧಾನವಾಗಿ ಬದಲಾವಣೆಗಳೆಂದು ಮನಗಂಡರೆ ಉತ್ತಮ. ಸೌಮ್ಯ ವ್ಯಾಯಾಮ ಮತ್ತು ಸಮತೋಲ ಆಹಾರ ಸೇವನೆಯ ಮೂಲಕ ದೇಹ ಮತ್ತು ಮನಸ್ಸಿಗೆ ಶಕ್ತಿ ತುಂಬಿರಿ. ತಲೆನೋವು, ಅಂಗವೈಕಲ್ಯಗಳಾದರೆ ಅದೃಷ್ಟದೊಂದಿಗೆ ಮುಕ್ತರಾಗಿ ಚಿಕಿತ್ಸೆ ಪಡೆಯಿರಿ. ಹೃದಯ ಮತ್ತು ಶ್ವಾಸಕೋಶದ ಸಮಸ್ಯೆಗಳಿಗೆ ಇವತ್ತು ವಿಶೇಷ ಜಾಗೃತಿ ಅಗತ್ಯ. ಮಾನಸಿಕ ಒತ್ತಡ ತಗ್ಗಿಸಲು ಧ್ಯಾನ, ಪ್ರಾಣಾಯಾಮದ ಅಭ್ಯಾಸ ಮಾಡಿ. ನಿದ್ರೆ ನಿಯಮಿತವಾಗಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸೌಹಾರ್ದತೆ ಮತ್ತು ಸಹಕಾರ ಹೆಚ್ಚುವ ದಿನ. ಹಿರಿಯರ ಆಶೀರ್ವಾದ ಪಡೆದು ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ವಿಚಾರದಲ್ಲಿ ಚರ್ಚೆ ನಡೆಸಿ. ಪತ್ನಿ ಪತಿಯೊಂದಿಗೆ ಸಂವಾದ ನಿಭಾಯಿಸಿ ಚಿಕ್ಕ ಚಿಕ್ಕ ಅನಾಗರಿಕತೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ. ಮಿತ್ರರೊಂದಿಗೆ ಸಂಪರ್ಕ ಸಾಧಿಸುವ ಉತ್ತಮ ಅವಕಾಶ. ದೂರದ ಸಂಬಂಧಗಳಲ್ಲಿನ ಸರಳಿಕೆ ಸಾಧ್ಯ. ಹೊಸ ಗೆಳೆಯರ ಭೇಟಿಗಳು ಇವತ್ತು ಸಂತೋಷದಾಯಕ. ಆತ್ಮೀಯರೊಂದಿಗೆ ಸಮಯ ಕಳೆದರೆ ಮನಸ್ಸು ತಣಿಕೆಯಾದಂತೆ ಅನುಭವವಾಗುತ್ತದೆ. ವೀಕ್ಷಕರೇ, ನೀವು ಈ ಭಾನುವಾರದ ಪವಿತ್ರತೆ ಮತ್ತು ಶಾಂತಿಯನ್ನು ಧ್ಯಾನ, ಪೂಜೆ ಮತ್ತು ದೇವಾರಾಧನೆಗೆ ಮೀಸಲಿಡಿ. ಗುರುವಾರದ ಮಂತ್ರ ಪಠಣ ಅಥವಾ ಜಪಕ್ಕೆ ಹೆಚ್ಚಿನ ಫಲ ಲಭಿಸುವ ದಿನ. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 27 ಅಥವಾ 108 ಬಾರಿ ಜಪಿಸಿರಿ. ಪವಿತ್ರ ನದಿಯ ಜಲ ಅಥವಾ ತಾಜಾ ನೀರಿನಲ್ಲಿ ತುಳಸಿ ಹೂವುಗಳನ್ನು ಅರ್ಪಿಸಿ ದೇವಾಲಯ ದರ್ಶನಕ್ಕೆ ಹೋಗಿ. ಬಡವರಿಗೆ ಆಹಾರ ದಾನ ಮಾಡುವುದರಿಂದ ಮಾನಸಿಕ ಸಾರ್ಥಕತೆ ಮತ್ತು ಶುಭ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಹೊಸ ಆರಂಭ, ಶಕ್ತಿ ಮತ್ತು ಧೈರ್ಯವನ್ನು ಸೂಚಿಸುತ್ತದೆ. ಇಂದು ಈ ಶಕ್ತಿಯನ್ನು ಪರಿಣಾಮಕಾರಿಯಾಗಿ ಬಳಸಿದರೆ ಒಳ್ಳೆಯ ಫಲ ಸಿಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ, ಆರೋಗ್ಯ ಮತ್ತು ಸಮತೋಲನವನ್ನು ತರುತ್ತದೆ. ಈ ಬಣ್ಣದ ಉಡುಗೆ ಅಥವಾ ವಸ್ತುಗಳು ನಿಮ್ಮ ದಿನವನ್ನು ಶುಭಮಯಗೊಳಿಸುತ್ತವೆ. ಶುಭ ಸಮಯ ಬೆಳಗ್ಗೆ 9:30 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಮಾಡಿದ ಪ್ರಾರ್ಥನೆ, ನೂತನ ಕಾರ್ಯ ಆರಂಭ ಮತ್ತು ಸಂಗಾತಿ ಕುಟುಂಬದೊಂದಿಗೆ ಸಂವಾದ ಯಶಸ್ವಿ ಆಗುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಶಾಂತಿ ಮತ್ತು ವಿವೇಕದಿಂದ ನಡೆದುಕೊಳ್ಳಬೇಕಾದ ದಿನವಾಗಿದೆ. ನಿಮ್ಮ ಆಂತರಿಕ ಶಕ್ತಿ ಮತ್ತು ಸೌಮ್ಯತೆ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತವೆ. ಇಂದು ಸೌಂದರ್ಯ ಬೋಧನೆ, ಕಲಾತ್ಮಕತೆ ಮತ್ತು ವ್ಯಕ್ತಿತ್ವದ ಮೃದುತೆಯಿಂದ ಸುತ್ತಲಿನವರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ. ಸಾಮರಸ್ಯ ಮತ್ತು ನಿಷ್ಠೆಯು ನಿಮ್ಮ ಧ್ಯೇಯವಾಗಿರಲಿ. ಕೆಲವು ಅಪರಿಚಿತ ಸಮಸ್ಯೆಗಳು ಸಣ್ಣ ಅಸ್ತವ್ಯಸ್ತತೆ ಉಂಟು ಮಾಡಬಹುದು, ಆದರೆ ನಿಮ್ಮ ಚಾತುರ್ಯದಿಂದ ನೀವು ಅವುಗಳನ್ನು ಸುಲಭವಾಗಿ ನಿಭಾಯಿಸಬಹುದು. ಭಾನುವಾರದ ಸೂರ್ಯನ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ ಬೆಳೆಯುವ ದಿನವಿದು. ಪುನರ್ ಪರಿಗಣನೆ, ಮೌನಪಥನ, ಶ್ರದ್ಧಾ, ಧೈರ್ಯಗಳ ಬೆಳವಣಿಗೆಯ ದಿನವಿದು. ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅತ್ಯಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಶ್ರದ್ಧೆ ಮತ್ತು ನ್ಯಾಯಬದ್ಧತೆ ಮೇಲೆ ಉನ್ನತಾಧಿಕಾರಿಗಳ ಧ್ಯಾನ ಬೀಳುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ಸಾಧನೆಗೆ ಇದು ಸೂಕ್ತ ದಿನ. ಕೊನೆಯ ವಾರದಲ್ಲಿ ಆರಂಭಿಸಿದ ಕೆಲಸಗಳನ್ನು ಪೂರ್ಣಗೊಳಿಸಲು ಈ ದಿನ ಉಪಯುಕ್ತ. ಪ್ರಸ್ತುತ ನೌಕರರು ತಮ್ಮ ಶೈಲಿಯಲ್ಲಿ ಕೆಲವು ಸಣ್ಣ ಬದಲಾವಣೆಗಳನ್ನು ತರಬಲ್ಲರು. ಇದರಿಂದ ಉತ್ತಮ ಕಾರ್ಯಕ್ಷಮತೆ ಸಾಧ್ಯ. ಕೆಲವರಿಗೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳ ನಿರೀಕ್ಷೆ ಇದೆ. ಅನುಭವ ಮತ್ತು ಶಿಸ್ತಿನಿಂದ ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸುತ್ತೀರಿ. ವೃತ್ತಿ ಬದಲಿಯ ಯೋಚನೆ ಇರುವವರಿಗೆ ಇಂದು ಕೆಲವು ಸಂಬಂಧಿತ ಸುದ್ದಿಗಳು ಬಂದು ಬರಬಹುದು. ಆದರೆ ತೀರ್ಮಾನ ಕೈಗೊಳ್ಳುವ ಮುನ್ನ ಎಲ್ಲ ಆಯ್ಕೆಗಳನ್ನು ಮನನ ಮಾಡಿ. ಆತುರ ಬೇಡ. ವ್ಯಾಪಾರಿಗಳಿಗೆ ಇದು ವ್ಯವಹಾರ ಪರಿಷ್ಕರಣೆ, ಗ್ರಾಹಕರ ಪ್ರತಿಕ್ರಿಯೆಯ ವಿಶ್ಲೇಷಣೆ ಮತ್ತು ಹೊಸ ಮಾರ್ಗ ವಿಚಾರಣೆಗೆ ಉತ್ತಮ ದಿನ.
ಹೊಸ ಒಪ್ಪಂದಗಳು ವಿಳಂಬವಾಗಬಹುದು, ಆದರೆ ಲಾಭದಾಯಕ ದಿಕ್ಕಿನಲ್ಲಿ ಸಾಗುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ದಿನ ಹಣಕಾಸು ನಿರ್ವಹಣೆಯಲ್ಲಿ ಯೋಚಿಸಿಕೊಳ್ಳಬೇಕಾದ ದಿನ. ಖರ್ಚುಗಳ ನಿಯಂತ್ರಣ ಅತ್ಯವಶ್ಯ. ಕೆಲವೊಂದು ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಮನೆ ಅಥವಾ ಕುಟುಂಬದ ಅವಶ್ಯಕತೆಗಳಿಗೆ ಸಂಬಂಧಿಸಿದಂತೆ ಬೆಳಕಿಗೆ ಬರಬಹುದಾದ ಕಾರಣ ಖರ್ಚುಗಳನ್ನು ಸರಿಯಾಗಿ ಪ್ಲಾನ್ ಮಾಡಿ. ಹಳೆಯ ಬಾಕಿ ಹಣಗಳು ವಾಪಸ್ ಸಿಗುವ ಯೋಗವಿದೆ. ಇತ್ತೀಚೆಗೆ ಮಾಡಿದ ಹೂಡಿಕೆಗಳು ಹೆಚ್ಚು ಲಾಭ ತರುವ ಸಾಧ್ಯತೆ ಇಲ್ಲದಿದ್ದರೂ ಭವಿಷ್ಯದ ದೃಷ್ಟಿಯಿಂದ ಸ್ಥಿರವಾಗಿರಬಹುದು. ಇಂದು ಹೊಸ ಹಣಕಾಸು ಒಪ್ಪಂದಗಳು ಅಥವಾ ಸಾಲದ ನಿರ್ಣಯಗಳನ್ನು ಮುಂದೂಡುವುದು ಉತ್ತಮ. ಹೆಚ್ಚು ನಂಬಿಕೆಯಾಗದ ವ್ಯಕ್ತಿಗಳೊಂದಿಗೆ ಹಣಕಾಸು ವ್ಯವಹಾರಗಳಲ್ಲಿ ಮುಜುಗರ ಸಂಭವಿಸಬಹುದು. ಹಿರಿಯರ ಸಲಹೆ ಮೇರೆಗೆ ಹಣಕಾಸು ನಿರ್ಧಾರ ತೆಗೆದುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ಹಿನ್ನಡೆಯಿಂದಾಗಿ ಇತ್ತೀಚೆಗೆ ಅನುಭವಿಸಿದ ದೌರ್ಬಲ್ಯ ಇಂದು ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆ. ಶಾರೀರಿಕ ಶ್ರಮ ಕಡಿಮೆ ಇರಲಿ. ಭಾನುವಾರದ ವಿಶ್ರಾಂತಿ ದಿನದಲ್ಲಿ ಪೂರಕ ಶಕ್ತಿ ಪಡೆದುಕೊಳ್ಳಿ. ಕಣ್ಣು, ಚರ್ಮ, ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳಿಗೆ ಎಚ್ಚರಿಕೆಯಿಂದಿರಿ. ಬೆಳೆಹೂಕಾಯಿ, ಹಸಿರು ತರಕಾರಿಗಳ ಸೇವನೆ ಆರೋಗ್ಯಕ್ಕೆ ಲಾಭ. ದಿನಪಾಲನೆಯಲ್ಲಿ ಕಾಲಮಿತಿಯ ಆಹಾರ ಮತ್ತು ತಂಪು ದ್ರವ್ಯಗಳ ಸೇವನೆ ಶಕ್ತಿಯನ್ನು ಪುನಃ ಸ್ಥಾಪಿಸಬಹುದು. ತೀವ್ರ ಮಾನಸಿಕ ಒತ್ತಡ ತಾಳುವವರಿಗೆ ಯೋಗ ಮತ್ತು ಪ್ರಾಣಾಯಾಮ ಉಪಕಾರಿಯಾಗಬಹುದು. ಮಾರುಕಟ್ಟೆ ಸ್ಥಳಗಳಲ್ಲಿ ಅಥವಾ ಬಿಸಿಲು ಪ್ರದೇಶಗಳಲ್ಲಿ ಹೆಚ್ಚು ಕಾಲ ತಂಗಬೇಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಹಾನುಭೂತಿ, ಸಂವಹನ ಹಾಗೂ ಗಮನ ಅರ್ಪಿಸುವುದರಿಂದ ಸಂಬಂಧಗಳು ಮತ್ತಷ್ಟು ದೃಢವಾಗುತ್ತವೆ. ಹಿರಿಯರ ಆರೋಗ್ಯದ ಬಗ್ಗೆ ಚಿಂತೆ ಇರಬಹುದು, ಆದರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮತ್ತು ಜವಾಬ್ದಾರಿತ್ವದಿಂದ ಮನೆ ಮಂದಿಯಲ್ಲಿ ಶಾಂತಿ ಕಾಪಾಡಬಹುದು. ವಿವಾಹಿತರಿಗೆ ಈ ದಿನ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಹಂಚಿಕೊಳ್ಳುವ ಅರ್ಥಪೂರ್ಣ ಸಂವಾದ ನಡೆಸುವ ಅನುಕೂಲತೆ ಸಿಗಲಿದೆ. ಮನಸ್ಸಿನಲ್ಲಿ ಅಡಕವಿದ್ದ ವಿಚಾರಗಳನ್ನು ಶಾಂತವಾಗಿ ಹಂಚಿಕೊಳ್ಳಿ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯ ಸಂಬಂಧಿತ ವಿಷಯಗಳ ಕುರಿತು ದೀರ್ಘ ಚರ್ಚೆಗಳು ಸಾಧ್ಯ, ಆದರೆ ಸಕಾರಾತ್ಮಕ ದೃಷ್ಟಿಕೋನದಿಂದ ನಡೆದರೆ ಫಲಪ್ರದ. ವೀಕ್ಷಕರೇ, ನೀವು ಈ ಭಾನುವಾರದ ಸೂರ್ಯನ ಪ್ರಭಾವದಿಂದ ಆತ್ಮವಿಶ್ವಾಸ, ಶಕ್ತಿ ಹಾಗೂ ನಿಷ್ಠೆಗಾಗಿ ಆಧ್ಯಾತ್ಮದಲ್ಲಿ ತೊಡಗುವುದು ಒಳ್ಳೆಯದು. ಸೂರ್ಯನಿಗೆ ಅರ್ಘ್ಯ ನೀಡಿ ಈ ಕೆಳಗಿನ ಮಂತ್ರವನ್ನು ಜಪಿಸಿ. ಓಂ ಘೃಣಿಂ ಸೂರ್ಯಾಯ ನಮಃ. ಈ ಮಂತ್ರವನ್ನು ಕನಿಷ್ಠ 27 ಬಾರಿ ಜಪಿಸಿದರೆ ಶಕ್ತಿ ಸನ್ನಿವೇಶ ಸಾಧ್ಯ. ಸೂರ್ಯನಿಗೆ ಅರ್ಘ್ಯ ನೀಡುವುದು. ಬೆಳಿಗ್ಗೆ ಲಾಲಿತ ಸೂರ್ಯ ನಮನ ಮತ್ತು ಗಾಯತ್ರಿ ಜಪ ಆಧ್ಯಾತ್ಮಿಕ ಶುದ್ಧಿಗೆ ಕಾರಣವಾಗುತ್ತದೆ. ಭಾನುವಾರದ ದಿನ ಓದುಗರಿಗೆ ಅಥವಾ ಜ್ಞಾನ ಚಿಂತನೆಗೆ ಸಮಯ ಮೀಸಲಿಟ್ಟರೆ ಒಳಿತು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ತುಲಾ ರಾಶಿಗೆ ಸಮತೋಲನ, ಸೌಂದರ್ಯ ಮತ್ತು ಸಹಕಾರದ ಪ್ರತೀಕ. ಇಂದು ಈ ಸಂಖ್ಯೆಯ ಶಕ್ತಿಯನ್ನು ಧೈರ್ಯವಾಗಿ ಬಳಸಿಕೊಂಡು ಯಾವುದೇ ಜಟಿಲ ನಿರ್ಧಾರಗಳನ್ನು ಶಾಂತಿಯುತವಾಗಿ ಕೈಗೊಂಡು ಬದಲಾವಣೆ ತರಬಹುದು. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ನಿಮ್ಮ ಮನಸ್ಸಿಗೆ ಹಿರಿದು ಬೆಳಕು ಹಾಗೂ ಆತ್ಮವಿಶ್ವಾಸ ನೀಡುತ್ತದೆ. ಈ ಬಣ್ಣದ ಉಡುಗೆ, ಹೂವಿನ ಬಳಕೆ ಅಥವಾ ಮನೆ ದೇವರ ಪೂಜೆಯಲ್ಲಿ ಹಳದಿಯ ಬಳಕೆ ಮಾಡಿ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ದೇವತಾ ಪೂಜೆ, ಆರ್ಥಿಕ ವ್ಯವಹಾರಗಳು, ಕುಟುಂಬ ಸಭೆಗಳು ಅಥವಾ ಹೊಸ ಯೋಜನೆಗಳ ಪ್ರಾರಂಭ ಯಶಸ್ವಿಯಾಗಬಹುದು. ನಿಮ್ಮ ಚಿಂತನೆ ಗಂಭೀರವಾಗಿ ಸ್ಥಿರವಾಗಿರುವ ಕಾಲವಿದು. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಭಾನುವಾರವಾದರೂ ಕೂಡ ವೃಶ್ಚಿಕರ ಶಕ್ತಿಯು ಶಾಂತವಿರದು. ಈ ದಿನದ ಶುಭ ಗ್ರಹ ಸ್ಥಿತಿಯಿಂದ ನಿಮ್ಮ ಚಟುವಟಿಕೆಗಳಲ್ಲಿ ಉತ್ಸಾಹ, ಧೈರ್ಯ ಮತ್ತು ತೀರ್ಮಾನ ಸಾಮರ್ಥ್ಯ ಹೆಚ್ಚಾಗಿರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಉದಯಿಸುತ್ತವೆ ಹಾಗೂ ವ್ಯಕ್ತಿತ್ವದಲ್ಲಿ ಹಂಬಲದ ಚಿಲುಮೆ ಕಾಣಿಸುತ್ತದೆ. ಈ ದಿನ ನಿಮ್ಮ ಒಳಭಾಗದಲ್ಲಿ ಜಾಗೃತವಾಗಿರುವ ಸಹಜ ಇಚ್ಛಾಶಕ್ತಿ ಮತ್ತು ತೀವ್ರತೆ ಉದ್ದೇಶಿತ ಕಾರ್ಯಗಳನ್ನು ಮುನ್ನಡೆಸಲು ಪೂರಕವಾಗುತ್ತವೆ. ದೀರ್ಘಕಾಲದ ಯೋಜನೆಗಳಿಗೆ ಬುನಾದಿ ಹಾಕಲು ಈ ದಿನ ಸೂಕ್ತವಾಗಿದೆ. ಆದಾಗ್ಯೂ ಬೇರೆಯವರ ವಿಚಾರಗಳನ್ನು ಆಲಿಸುವ ಸ್ಥಿತಪ್ರಜ್ಞೆ ಅಗತ್ಯ. ಮಿತಿಮೀರುವ ನಿರ್ಧಾರಗಳು ಅಥವಾ ಹೆಚ್ಚು ಆತ್ಮವಿಶ್ವಾಸದಿಂದಲೇ ಎಲ್ಲವನ್ನೂ ಮಾಡಬಹುದು ಎಂಬ ಭಾವನೆ ನಿಯಂತ್ರಣದಲ್ಲಿರಲಿ. ಸಹಾನುಭೂತಿ ಮತ್ತು ವೈಯಕ್ತಿಕ ಸಂಬಂಧಗಳ ಸಂವೇದನೆಗೆ ಆದ್ಯತೆ ನೀಡಿ. ವೀಕ್ಷಕರೇ, ನಿಮ್ಮ ಉದ್ಯೋಗ ವೃತ್ತಿ ಕುರಿತಾಗಿ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸಬಹುದಾದ ಆತ್ಮವಿಶ್ವಾಸ, ಜವಾಬ್ದಾರಿ ಹಾಗೂ ನಿಖರ ಕಾರ್ಯಪಟುತೆ ನಿಮಗೆ ಹಿರಿಯರಿಂದ ಮೆಚ್ಚುಗೆ ತರುತ್ತದೆ. ನಿಷ್ಠೆಯ ಮೂಲಕ ನಿಮ್ಮನ್ನು ನಂಬಿದವರಿಗೆ ನೀವು ಸಾಕಾರ ಉತ್ತರ ನೀಡಬಲ್ಲಿರಿ. ಕೆಲವು ತಾತ್ಕಾಲಿಕ ಅಡೆತಡೆಗಳು ನಿಮ್ಮ ಕಾರ್ಯಶೀಲತೆಗೆ ಸವಾಲು ಎಸೆಯಬಹುದು, ಆದರೆ ನಿಮ್ಮ ಜಿಜ್ಞಾಸೆಯು ಅದನ್ನು ತಡೆಯುತ್ತದೆ. ವೃತ್ತಿ ಬದಲಾವಣೆಯ ಯೋಚನೆ ಇರುವವರು ಈ ದಿನ ತಮ್ಮ ಪ್ರೊಫೈಲ್ ಬದಲಾಯಿಸಲು ಅಥವಾ ಹೊಸ ಅವಕಾಶಗಳಿಗೆ ಅರ್ಜಿ ಹಾಕಲು ಉತ್ತಮ. ಭಾನುವಾರದ ಸಡಿಲತೆ ಇದ್ದರೂ
ತಂತ್ರಜ್ಞಾನದ ಬಗ್ಗೆ ಅಧ್ಯಯನ ಮಾಡಲು ಕಾಲ ಮೀಸಲಾಗಿಸಿ. ಉದ್ಯಮದಲ್ಲಿ ಪಾಲುದಾರರೊಂದಿಗೆ ಇಂದಿನ ಚರ್ಚೆಗಳು ಸ್ಪಷ್ಟತೆಗೆ ದಾರಿ ಮಾಡಿಕೊಡಬಹುದು. ಹೊಸ ಒಪ್ಪಂದದ ಬಗ್ಗೆ ನಿರ್ಧಾರಕ್ಕೆ ಬರಬೇಕಾದರೆ ಇಂದು ಸಂಜೆ ಸಮಯ ವಿಶ್ಲೇಷಣೆಗೆ ಶ್ರೇಷ್ಠ. ವೀಕ್ಷಕರೇ, ಹಣಕಾಸುದ ಬಗ್ಗೆ ಈ ದಿನ. ಹಣಕಾಸು ವಿಷಯದಲ್ಲಿ ವಿಶ್ಲೇಷಣೆ ಮತ್ತು ಯೋಜನೆ ಎರಡೂ ಬಹುಮುಖ್ಯ. ಅನವಶ್ಯಕ ಖರ್ಚುಗಳು ಸಂಭವಿಸದಂತೆ ಜಾಗರೂಕತೆ ಅಗತ್ಯ. ವಹಿವಾಟಿನಲ್ಲಿ ತಪ್ಪು ಅಂಕಿಅಂಶಗಳೇ ಆಗದಂತೆ 2 ಬಾರಿ ಪರಿಶೀಲಿಸಿ. ಹಳೆಯ ಬಾಕಿ ಹಣವನ್ನು ಪುನಃ ಪಡೆಯುವ ಅವಕಾಶವಿದೆ. ಲಘು ಲಾಭಗಳಾದರೂ ಕೂಡ ಅದು ನಿಮ್ಮ ನಂಬಿಕೆಯನ್ನು ಹೆಚ್ಚಿಸಬಲ್ಲದು. ಯಾವುದೇ ಬಂಡವಾಳ ಹೂಡಿಕೆ ಮೊದಲು ಖಚಿತ ಮಾಹಿತಿಯ ಮೇಲೆ ಆಧಾರಿತವಾಗಿರಲಿ. ನೀವು ಹಣವನ್ನು ದಾನ ಮಾಡುವ ಯೋಚನೆ ಮಾಡಿಕೊಂಡಿದ್ದರೆ ಅದನ್ನು ನಿಶ್ಶಬ್ದ ಹಾಗೂ ನಿರ್ಲಿಪ್ತ ರೀತಿಯಲ್ಲಿ ಮಾಡಿದರೆ ಅದು ಪುಣ್ಯವರ್ಧಕವಾಗುತ್ತದೆ. ಈ ದಿನ ಧರ್ಮ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಹಣ ಹೂಡಿಕೆ ಫಲಕಾರಿಯಾಗಬಹುದು. ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಸಣ್ಣ ಶಕ್ತಿಹೀನತೆ, ನಿದ್ದೆ ಕೊರತೆ ಅಥವಾ ಅತಿಸೌಮ್ಯ ನೋವುಗಳು ಕಂಡುಬರಬಹುದು. ಬೆಳಗಿನ ಜಾವದಲ್ಲಿ ಯೋಗ ಅಥವಾ ಧ್ಯಾನ ಮಾಡುವ ಮೂಲಕ ಇದು ಸಮತೋಲನಕ್ಕೆ ಬರಬಹುದು. ಮುಖ್ಯವಾಗಿ ಸ್ಕಿನ್ ಅಲರ್ಜಿ ಅಥವಾ ಕಫದ ಸಮಸ್ಯೆಗೆ ಈ ದಿನ ಎಚ್ಚರಿಕೆ ಅಗತ್ಯ. ಇಂದು ನೀರು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸುವುದು, ದ್ರವ ಆಹಾರ, ಹಣ್ಣು ಹಂಪಲುಗಳನ್ನು ಒಳಗೊಂಡ ಆಹಾರ ಸೇವನೆ ಶ್ರೇಷ್ಠ. ಮಾನಸಿಕವಾಗಿ ಅಲ್ಪ ಜುಗುಪ್ಸೆ ಅಥವಾ ನಿರ್ಗತಿಕ ಭಾವನೆ ಉಂಟಾದರೆ ಅದನ್ನು ಧಾರ್ಮಿಕ ಶ್ರವಣ, ಜಪ ಅಥವಾ ಧ್ಯಾನದಿಂದ ತಡೆಗಟ್ಟಬಹುದು. ಅಪಾಯಕರ ಆಟೋಪಟನೆಗಳಿಂದ ದೂರವಿರಿ. ಇಂದು ಉತ್ಕಟ ಶ್ರಮದಿಂದ ದೂರವಿರುವುದು ಒಳ್ಳೆಯದು. ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಚಾರ. ಇಂದು ಕುಟುಂಬದಲ್ಲಿ ತಾತ್ಕಾಲಿಕ ಮನಸ್ತಾಪ ಉಂಟಾದರೂ ಸರಿಯಾದ ಶಬ್ದಚಯನ ಹಾಗೂ ಆತ್ಮೀಯ ತೋರುತ್ತಾ ಮಾತನಾಡಿದರೆ ಎಲ್ಲವೂ ಸರಿಯಾಗಬಹುದು. ಕುಟುಂಬದ ಹಿರಿಯರ ಸಲಹೆ ಅನುಸರಿಸುವುದು ಅನುಕೂಲಕರ. ವಿವಾಹಿತರಿಗೆ ಇಂದಿನ ದಿನ ದಾಂಪತ್ಯ ಸಂಬಂಧಗಳಲ್ಲಿ ಸಮಾಲೋಚನೆ, ಸಹಾಯ ಮತ್ತು ಶ್ರದ್ಧೆ ಬೆಳೆಯುವ ದಿನವಾಗಿದೆ. ಸಂಗಾತಿಯೊಂದಿಗೆ ನಿರ್ಧಾರಗಳನ್ನು ಹಂಚಿಕೊಳ್ಳಿ. ಮಗುವಿನ ಶಿಕ್ಷಣ ಅಥವಾ ಭವಿಷ್ಯ ಯೋಜನೆಗಳ ಬಗ್ಗೆ ಚರ್ಚೆಗಳಿಗೆ ಇಂದಿನ ದಿನ ಸಮರ್ಥವಾಗಿದೆ. ಇಂದು ಸ್ನೇಹಿತರು ಅಥವಾ ಬಂಧುಗಳಿಂದ ಸುಧಾರಿತ ಸುದ್ದಿ ಬರಬಹುದು. ಕುಟುಂಬದ ಸದಸ್ಯರೊಂದಿಗೆ ಒಂದು ತಿಂಡಿ ಹಂಚಿಕೊಳ್ಳುವುದು ಅಥವಾ ಛಾಯಾಚಿತ್ರ ವೀಕ್ಷಣೆ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ಆದಿತ್ಯ ಪ್ರಭಾವದಿಂದ ಆಧ್ಯಾತ್ಮಿಕ ಪ್ರೇರಣೆಯು ಹೆಚ್ಚಾಗಿರುತ್ತದೆ. ನೀವು ಉಪವಾಸ ಮಾಡುವ ಯೋಚನೆ ಮಾಡಿಕೊಂಡಿದ್ದರೆ ಇದು ಶ್ರೇಷ್ಠ ದಿನ. ಸೂರ್ಯನ ಆರಾಧನೆ, ಗಾಯತ್ರಿ ಮಂತ್ರ ಜಪ ಅಥವಾ ಸೂರ್ಯ ನಮಸ್ಕಾರ ಇವು ಶಕ್ತಿಯನ್ನು ಪುನಃಸ್ಥಾಪಿಸುತ್ತವೆ. ಓಂ ಭಾಸ್ಕರಾಯ ನಮಃ ಅಥವಾ ಓಂ ಆಧ್ಯಾತ್ಮಾಯ ನಮಃ ಎಂಬ ಮಂತ್ರವನ್ನು 21 ಅಥವಾ 53 ಬಾರಿ ಜಪಿಸುವುದು ಶಕ್ತಿಯ ಚುಕ್ಕಾಣಿ ಹಿಡಿದಂತೆ. ಹಣ್ಣಿನ ಅಥವಾ ನಲಿವು ವಸ್ತ್ರದ ದಾನ ಮಾಡುವ ಮೂಲಕ ದೈವ ಅನುಗ್ರಹ ಲಭಿಸಬಹುದು. ಆಳವಾದ ಧ್ಯಾನ ಅಥವಾ ವ್ರತ ಉದ್ದೇಶದಿಂದ ದೀಪಾರಾಧನೆ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ನಿಮ್ಮಲ್ಲಿ ಹೊಸ ಪ್ರೇರಣೆ, ಆದ್ಯತೆ ಮತ್ತು ಆತ್ಮವಿಶ್ವಾಸವನ್ನು ಪ್ರತಿನಿಧಿಸುತ್ತದೆ. ಈ ಸಂಖ್ಯೆಯ ಬಳಕೆ ಸಮಯ ಪಠಣ ಅಥವಾ ಪುನಃಶಕ್ತಿ ಪಡೆಯಲು ಉಪಯುಕ್ತವಾಗಬಹುದು. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣವು ನಿಮ್ಮ ಕ್ರಿಯಾಶೀಲತೆ, ಧೈರ್ಯ ಮತ್ತು ದೃಢತೆಗೂ ಪ್ರತೀಕ. ಈ ಬಣ್ಣದ ಉಡುಗೆ ಅಥವಾ ನಗುಟೆಯ ಬಳಕೆ ಇಂದು ಹೆಚ್ಚು ಶಕ್ತಿಯುತ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದಲ್ಲಿ ದೇವತಾ ಪೂಜೆ, ಹೊಸ ಕಾರ್ಯಾರಂಭ ಅಥವಾ ಬಂಧು ಸಮ್ಮೇಳನ ಯಶಸ್ವಿಯಾಗಬಹುದು. ನಿಮ್ಮ ಮನಸ್ಸು ಶ್ರೇಷ್ಠ ಚೈತನ್ಯದಲ್ಲಿ ಇರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ತಮ್ಮ ಒಳನೋಟ ಮತ್ತು ದೃಷ್ಟಿಕೋನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕಾದ ದಿನ. ಧೈರ್ಯ, ಜಿಜ್ಞಾಸೆ ಮತ್ತು ಕಾರ್ಯತತ್ಪರತೆ ನಿಮ್ಮ ಸ್ವಾಭಾವಿಕ ಗುಣಗಳು. ಆದರೆ ಇಂದು ಆಧ್ಯಾತ್ಮಿಕ ಶಮನ ಹಾಗೂ ನಿಶ್ಚಲ ಚಿಂತನೆಗೆ ಹೆಚ್ಚು ಆದ್ಯತೆ ನೀಡುವುದು ಒಳಿತು. ದಿನದ ಆರಂಭದಲ್ಲಿ ಕೆಲವು ಅಸಮಾಧಾನಕಾರಿ ಬೆಳವಣಿಗೆಗಳಾಗಬಹುದಾದರೂ ಮಧ್ಯಾಹ್ನದ ನಂತರ ಶಾಂತಿ ಸ್ಥಾಪನೆ ಸಾಧ್ಯ. ಒಟ್ಟು ವಿಷಯದಲ್ಲಿ ಇಂದಿನ ದಿನ ವೈಚಾರಿಕ ಬೆಳವಣಿಗೆಗಳಿಗೆ ಸೂಕ್ತ. ಪ್ರವಾಸ, ಪಠಣ, ಸಂಶೋಧನೆ ಅಥವಾ ಧರ್ಮಪರ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಅವಕಾಶ ಒದಗಬಹುದು. ನಿಮ್ಮ ಧೈರ್ಯ ಮತ್ತು ಆಳವಾದ ಚಿಂತನೆ ಮುಂದಿನ ದಿನಗಳ ನಿರ್ಣಯಗಳಿಗೆ ಮಾರ್ಗದರ್ಶಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಧನುರಾಶಿಯ ಉದ್ಯೋಗಸ್ಥರಿಗೆ ಇಂದು ಸ್ಪಷ್ಟತೆ ಮತ್ತು ಪಾರದರ್ಶಕತೆ ಅತ್ಯವಶ್ಯ. ನಿಮ್ಮ ಅಭಿಪ್ರಾಯಗಳು ಸರಿಯಾಗಿ ಅರ್ಥವಾಗಿಸಲು ಯತ್ನಿಸಬೇಕು. ಬೇರೆಯವರ ನಿರೀಕ್ಷೆಗೆ ತಕ್ಕಂತೆ ಸ್ಪಂದಿಸಲು ನಿಮಗೆ ಸಹಜ ಶಕ್ತಿ ಇದ್ದರೂ ಆ ನಿರೀಕ್ಷೆಗಳ ಓಟದಲ್ಲಿ ನಿಮ್ಮ ಗುರಿಯನ್ನು ಮರೆತರೆ ಹಾನಿಯುಂಟಾಗಬಹುದು. ನಿಮ್ಮ ಪ್ರಸ್ತುತ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳಬಹುದು. ಹಿರಿಯರ ಸಲಹೆ ಸ್ವೀಕಾರಾರ್ಹವಾಗಿರುತ್ತದೆ. ಕೆಲವು ಹೊಸ ಯೋಜನೆಗಳು ಆರಂಭವಾಗಬಹುದು. ಹೊಸ ಸಹೋದ್ಯೋಗಿಗಳೊಡನೆ ಒಪ್ಪಂದ ಅಥವಾ ಪ್ರಾಜೆಕ್ಟ್ ಕಾರ್ಯಾರಂಭವಾಗುವುದು ಕೂಡ ಸಾಧ್ಯ.
ವ್ಯಾಪಾರದಲ್ಲಿ ಹೊಸ ಬದಲಿ ಯೋಜನೆಗಳು ಅಥವಾ ಸಂಚಲನಕಾರಿ ತೀರ್ಮಾನಗಳನ್ನು ತೆಗೆದುಕೊಳ್ಳದಿರುವುದು ಒಳಿತು. ಹಳೆಯ ವ್ಯವಹಾರಗಳ ಪಾವತಿಯಲ್ಲಿ ವಿಳಂಬ ಸಂಭವಿಸಬಹುದು. ಶಾಂತವಾಗಿ ಹಾಗೂ ತಾಳ್ಮೆಯಿಂದ ನಿರ್ವಹಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಷಯದಲ್ಲಿ ಬುದ್ಧಿವಂತಿಕೆ ಮತ್ತು ದೂರದೃಷ್ಟಿಯ ಅಗತ್ಯವಿದೆ. ಭಾನುವಾರದ ಕಾರಣ ಖರ್ಚುಗಳು ಹೆಚ್ಚು ಇರಬಹುದು. ಅತಿಥಿ ಸತ್ಕಾರ, ಕುಟುಂಬ ಚಟುವಟಿಕೆಗಳಿಗೆ ಸಂಬಂಧಿಸಿದ ಅನಿರೀಕ್ಷಿತ ವೆಚ್ಚಗಳು ಸಂಭವಿಸಬಹುದು. ಆದ್ದರಿಂದ ಇಂದು ಖರ್ಚು ನಿರ್ವಹಣೆ ಬಗ್ಗೆ ಸಂಯಮ ಅಗತ್ಯ. ಹಳೆಯ ಸಾಲ ಅಥವಾ ಬಾಕಿಗಳ ಮರುಪಾವತಿಗೆ ಪ್ರಯತ್ನಿಸಬಹುದು. ಇತ್ತೀಚೆಗೆ ಮಾಡಿದ ಹೂಡಿಕೆಗೆ ಫಲಿತಾಂಶ ಇನ್ನೂ ಕೆಲ ದಿನಗಳ ನಂತರ ಸಿಗಬಹುದು. ಹೊಸ ಹಣಕಾಸು ಯೋಜನೆಗಳು ಶೀಘ್ರ ಫಲ ನೀಡದಿದ್ದರೂ ಆನಂತರ ಲಾಭ ತರುವ ಸಾಧ್ಯತೆ ಇದೆ. ಸಂತೋಷಕರ ಸಂಗತಿಯಾಗಿರುವುದು ಏನೆಂದರೆ, ಇಂದು ಆರ್ಥಿಕ ವಿಚಾರಗಳಲ್ಲಿ ಕುಟುಂಬದ ಸದಸ್ಯರಿಂದ ಸಕಾರಾತ್ಮಕ ಬೆಂಬಲ ಸಿಗಬಹುದು. ಯಾವುದೇ ದೊಡ್ಡ ಹಣಕಾಸು ನಿರ್ಧಾರ ಕೈಗೊಳ್ಳುವ ಮುನ್ನ ಹಿರಿಯರ ಅಥವಾ ನಾಣ್ಯಜ್ಞರ ಸಲಹೆ ಪಡೆಯಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಧನು ರಾಶಿಯವರು ಇಂದಿನ ದಿನ ಆರೋಗ್ಯದ ಬಗ್ಗೆ ಹೆಚ್ಚು ಎಚ್ಚರಿಕೆಯಿಂದಿರಬೇಕು. ಜಠರದ ರಿಲೇಟೆಡ್ ಸಮಸ್ಯೆಗಳು ಅಥವಾ ಆಹಾರ ಮೂಲ ಸಮಸ್ಯೆಗಳು ಬೆಳಕಿಗೆ ಬರಬಹುದು. ಪಾಕವಿಧಾನದ ಮೇಲ್ವಿಚಾರಣೆಗೆ ಗಮನ ಕೊಡಿ. ಹೆಚ್ಚು ತುಪ್ಪ, ಜಂಕ್ ಫುಡ್ ಅಥವಾ ಮೆಣಸಿನ ಆಹಾರದಿಂದ ದೂರವಿರಿ. ದೀರ್ಘಕಾಲದ ನಿದ್ರಾಹೀನತೆ ಅಥವಾ ಒತ್ತಡದಿಂದ ಬಳಲುವವರು ಇಂದು ವಿಶ್ರಾಂತಿ ಪಡೆಯುವಂತೆ ನೋಡಿಕೊಳ್ಳಿ. ಪ್ರಾಣಾಯಾಮ, ಬೆಳಗಿನ ತಂಪು ನಡೆ ಅಥವಾ ಸ್ನಾನ ನಂತರ ದೀರ್ಘ ನಿಶ್ಚಲ ಮೌನ ತಪಸ್ಸು ಶಕ್ತಿಯನ್ನು ಪುನಃ ಸ್ಥಾಪಿಸಬಹುದು. ನಗುವಿನ ಅಭ್ಯಾಸ, ಹಗುರವಾದ ನಡಿಗೆ, ಯೋಗ ಆಸನಗಳು ಮತ್ತು ಪ್ರಾತಃಕಾಲೀನ ಪ್ರಾರ್ಥನೆಗಳು ನಿಮ್ಮ ದೈನಂದಿನ ಆರೋಗ್ಯವನ್ನು ಉತ್ತೇಜಿಸಬಹುದು. ತಲೆ ನೋವು, ಗಂಟಲು ನೋವು, ತಾಪಮಾನ ಬದಲಾವಣೆಗಳಿಂದ ಉಂಟಾಗುವ ಸಮಸ್ಯೆಗಳಿಗೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಣ್ಣ ಗೊಂದಲಗಳು ಉಂಟಾಗುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಮಾತಿನಲ್ಲಿ ಶಾಂತಿ ಮತ್ತು ವಿವೇಕ ಇದ್ದರೆ ಅದನ್ನು ಸುಲಭವಾಗಿ ನಿಭಾಯಿಸಬಹುದು. ಹಿರಿಯರ ಆಶೀರ್ವಾದ ಪಡೆಯಿರಿ. ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಿರಿ. ವಿಶೇಷವಾಗಿ ಸಹೋದರರು ಅಥವಾ ಮಿತ್ರರೊಂದಿಗೆ ಭಿನ್ನಾಭಿಪ್ರಾಯಗಳು ಬಂದರೆ ಸಹಾನುಭೂತಿಯೊಂದಿಗೆ ಆಲಿಸಿ. ವಿವಾಹಿತರಿಗೆ ಇಂದು ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಮಾತನಾಡಲು ಒಳ್ಳೆಯ ಸಮಯ. ಹಳೆಯ ಅಸಮಾಧಾನಗಳನ್ನು ನಿವಾರಣೆಗೆ ಪ್ರಯತ್ನಿಸಬಹುದಾದ ದಿನವಿದು. ಒಟ್ಟಾರೆ ಭಾವಪೂರ್ಣ ಮಾತುಕತೆಗಳ ಮೂಲಕ ಸಂಬಂಧಗಳು ಬಲವಾಗುತ್ತವೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಅವುಗಳ ಪ್ರಗತಿ ಬಗ್ಗೆ ಆಸಕ್ತಿಯಿಂದ ಕೇಳುವುದು ಅವರಲ್ಲಿ ನಿಮ್ಮ ಮೇಲಿನ ನಂಬಿಕೆಯನ್ನು ಬಲಪಡಿಸಬಹುದು. ವೀಕ್ಷಕರೇ, ನೀವು ಇಂದು ನಿಮ್ಮ ಧರ್ಮ ಬೋಧನೆಯೊಳಗಿನ ಆಳವನ್ನು ಪರೀಕ್ಷಿಸಲು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಆಳವಾಗಿ ಅನುಭವಿಸಲು ಸೂಕ್ತ ದಿನ. ಸೂರ್ಯನ ಪ್ರಭಾವವಿರುವ ಭಾನುವಾರವಾದ್ದರಿಂದ ಸೂರ್ಯನಿಗೆ ಪ್ರಣಾಮ ನೀಡಿ ಈ ಮಂತ್ರವನ್ನು 27 ಬಾರಿ ಪಠಿಸಬಹುದು. ಓಂ ಆದಿತ್ಯಾಯ ಚ ವಿದ್ಮಹೇ ದಿವ್ಯ ಭಾಸ್ಕರಾಯ ಧೀಮಹಿ ತನ್ನಃ ಸೂರ್ಯ ಪ್ರಚೋದಯಾತ್. ಈ ಜಪವು ನಿಮ್ಮ ಒಳಗಿನ ಪ್ರಕಾಶವನ್ನು ಬೆಳಗಿಸಲು ಸಹಾಯಕ. ದಿವ್ಯ ಬೋಧನೆ, ಗ್ರಂಥ ಪಠಣ ಮತ್ತು ಪುಣ್ಯ ಕಾರ್ಯಗಳಲ್ಲಿ ಭಾಗವಹಿಸುವ ಮನಸ್ಸಿದೆಂದರೆ ಇಂದು ಅದಕ್ಕೆ ಉತ್ತಮ ಅವಕಾಶ. ಪವಿತ್ರ ನದಿಯಲ್ಲಿ ಸ್ನಾನ, ಧರ್ಮಶಾಲೆಗಳಿಗೆ ದಾನ ಅಥವಾ ಪುಣ್ಯಕ್ಷೇತ್ರದ ಭೇಟಿಗಳು ಶಕ್ತಿಯ ಮರುಸ್ಥಾಪನೆಗೆ ಸಹಕಾರಿ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಧನುರಾಶಿಗೆ ಗುರಿಯ ಮೆಟ್ಟಿಲು, ಪುನರ್ಜನ್ಮ, ಚೈತನ್ಯ ಮತ್ತು ಗಂಭೀರ ಜವಾಬ್ದಾರಿಗಳ ಸೂಚನೆ. ನಿಮ್ಮ ಒಳನೋಟವನ್ನು ಬೆಳಗಿಸಲು ಹಾಗೂ ಹೊಸ ಮಾರ್ಗವನ್ನು ಅನುಸರಿಸಲು ಇದು ಉತ್ತೇಜನ ನೀಡಬಹುದು. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣ ಧೈರ್ಯ, ಉತ್ಸಾಹ ಮತ್ತು ಶ್ರದ್ಧೆಯನ್ನು ಪ್ರತಿನಿಧಿಸುತ್ತದೆ. ಈ ಬಣ್ಣದ ಉಡುಪನ್ನು ಧರಿಸುವುದು ಅಥವಾ ದಿನದ ಆರಂಭದಲ್ಲಿ ಕೇಸರಿ ಬೆಳಕು, ದೀಪ ಅಥವಾ ಸೂರ್ಯಕಿರಣ ಅನುಭವಿಸುವುದು ನಿಮ್ಮ ಚೈತನ್ಯವನ್ನು ಪ್ರೇರೇಪಿಸುತ್ತದೆ. ಶುಭ ಸಮಯ ಬೆಳಗ್ಗೆ 7:15 ರಿಂದ ಬೆಳಗ್ಗೆ 9 ಗಂಟೆ. ಈ ಸಮಯದಲ್ಲಿ ನೀವು ಹೊಸ ಕಾರ್ಯ ಪ್ರಾರಂಭಿಸಿದರೆ ಉತ್ತಮ. ಧ್ಯಾನ, ಜಪ ಅಥವಾ ಪಠಣದೊಂದಿಗೆ ದಿನ ಆರಂಭಿಸಿದರೆ ಇಡೀ ದಿನ ಉತ್ತಮ ಗತಿಯಲ್ಲಿ ಸಾಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದಿನ ದಿನದ ಶಕ್ತಿ ನಿಮ್ಮ ಕಠಿಣ ಪರಿಶ್ರಮ, ಶಿಸ್ತು ಹಾಗೂ ತಾಳ್ಮೆಯ ಮೇಲೆ ನಿರ್ಭರಿಸಿದೆ. ನಿಮ್ಮ ಹಠ, ನಿರ್ಧಾರ ಮತ್ತು ಆತ್ಮವಿಶ್ವಾಸದಿಂದ ಇಂದಿನ ದಿನ ನಿಮ್ಮ ಹೆಸರಿನಲ್ಲಿ ಸಾಕಷ್ಟು ಸಾಧನೆ ಮಾಡಬಹುದು. ಶನಿವಾರದ ಶಕ್ತಿಯಿಂದ ಭಾನುವಾರದ ಈ ದಿನವು ಇನ್ನಷ್ಟು ಆಂತರಿಕ ಶಕ್ತಿಯಿಂದ ತುಂಬಿರುತ್ತದೆ. ಇಂದು ಪ್ರಾಮಾಣಿಕ ಪ್ರಯತ್ನಗಳು ಪರಿಣಾಮಕಾರಿಯಾಗಿ ಪರಿಣಮಿಸುತ್ತವೆ. ಹೊಸ ವಿಷಯಗಳ ಬಗ್ಗೆ ತಿಳಿಯಲು ಉತ್ಸುಕರಾಗಬಹುದು. ಕೆಲವೊಂದು ಫ್ಯಾಕ್ಟ್ ಬೇಸ್ಡ್ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು. ಭಿನ್ನಮತ ಉಂಟಾದರೂ ಸಹ ಸಂವಹನದಲ್ಲಿ ಸಮತೋಲನ ಕಾಪಾಡಿ. ಮನಸ್ಸಿನಲ್ಲಿ ಇದ್ದ ಭಯಗಳು ಶ್ರಮದಿಂದ ದೂರವಾಗಿ ಹೊಸ ಬೆಳಕು ನೀಡುತ್ತವೆ. ಕುಟುಂಬ ಹಾಗೂ ವೃತ್ತಿಪರ ಬದಿಯಲ್ಲಿನ ಕರ್ತವ್ಯಗಳು ಒಂದೇ ಸಮಯದಲ್ಲಿ ನಡೆಯುವ ಸೂಚನೆ ಇದೆ. ಸಮರ್ಥ ನಿರ್ವಹಣೆ ನಿಮಗೆ ಸಾಧ್ಯ.
ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮ ಮತ್ತು ಸ್ಥಿರತೆಯನ್ನು ಹಿರಿಯರು ಗುರುತಿಸುತ್ತಾರೆ. ಇಂದು ನೀವು ತೆಗೆದುಕೊಳ್ಳುವ ಚಿಕ್ಕ ನಿರ್ಧಾರಗಳು ಮುಂದಿನ ಬೆಳವಣಿಗೆಗೆ ಕಾರಣವಾಗಬಹುದು. ವೃತ್ತಿಯಲ್ಲಿ ನಿಖರತೆ ಇರಲಿ. ಎಲ್ಲ ಕೆಲಸಗಳನ್ನು ಪಟ್ಟಿ ಮಾಡಿಕೊಂಡು ಕ್ರಮಪೂರ್ವಕವಾಗಿ ಮುನ್ನಡೆದರೆ ಉತ್ತಮ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯವಿಲ್ಲದ ಕೆಲ ಕ್ಷಣಗಳು ಎದುರಾಗಬಹುದು, ಆದರೆ ವಾಕ್ಚಾತುರ್ಯದಿಂದ ಅದರ ಪರಿಹಾರ ಸಾಧ್ಯ. ಹಿರಿಯರೊಂದಿಗೆ ಪ್ರಾಮಾಣಿಕವಾಗಿ ವರ್ತನೆ ಮಾಡಿ. ಪ್ರಮೋಷನ್ ಅಥವಾ ಬದಲಾವಣೆ ಸಂಬಂಧಿತ ವಿಷಯಗಳು ಇನ್ನೂ ನಿರ್ಧಾರ ಹಂತದಲ್ಲಿರಬಹುದು. ನಿರೀಕ್ಷೆಯಿಂದ ಬದಲಿಗೆ ತಾಳ್ಮೆಯೊಂದಿಗೆ ನಿರೀಕ್ಷಿಸಿ. ವ್ಯಾಪಾರಿಗಳಿಗೆ ಇಂದು ಹಳೆಯ ಗ್ರಾಹಕರ ಸಂಪರ್ಕ ಪುನಃ ಜೋಡಿಸಲು ಉತ್ತಮ ಸಮಯ. ಹೊಸ ವ್ಯಾಪಾರದ ಯೋಜನೆಗಳು ಮುಂದಿನ ವಾರದವರೆಗೆ ಕಾಯುವುದು ಒಳಿತು. ಲೆಕ್ಕಾಚಾರದ ವಿಚಾರದಲ್ಲಿ ಹೆಚ್ಚಿನ ನಿಖರತೆ ಇರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಸ್ಥಿತಿ ಸ್ಥಿರವಾಗಿದ್ದು ದಿನಚರಿಯ ಖರ್ಚುಗಳನ್ನು ಸಮರ್ಪಕವಾಗಿ ನಿಭಾಯಿಸಬಹುದಾದ ದಿನ. ಹೂಡಿಕೆಗಳು ಅಥವಾ ಸಾಲದ ವಿಷಯಗಳ ಬಗ್ಗೆ ಹೆಚ್ಚು ಯೋಚಿಸಿ ನಂತರ ನಿರ್ಧಾರ ಕೈಗೊಳ್ಳುವುದು ಒಳಿತು. ಹಳೆಯ ಬಾಕಿ ಹಣ ದೊರಕಬಹುದಾದ ಯೋಗವಿದೆ. ಸಂಬಂಧಿತ ವ್ಯಕ್ತಿಗಳು ಮಾತುಕತೆಗಾಗಿ ಸಂಪರ್ಕಿಸಬಹುದು. ಈ ಸಂದರ್ಭವು ನಿಮ್ಮ ಹಣಕಾಸಿನ ಒತ್ತಡವನ್ನು ಕಡಿಮೆ ಮಾಡಬಹುದು. ಹೊಸ ಆಸ್ತಿ ಖರೀದಿ ಅಥವಾ ದೀರ್ಘಾವಧಿಯ ಹೂಡಿಕೆಗಳ ಯೋಜನೆಗಳಿದ್ದರೆ ಇಂದು ವಿಸ್ತೃತವಾಗಿ ಸಂಶೋಧಿಸಿ ತೀರ್ಮಾನ ಮುಂದೂಡಿರಿ. ಅಸಹಜ ಕೊಡುಗೆಗಳು ಅಥವಾ ಲಾಭದ ಆಶ್ವಾಸನೆಗಳಿಂದ ದೂರವಿರಿ. ಸಾವಧಾನ ಹಾಗೂ ಪ್ಲಾನಿಂಗ್ ಇರುವ ಹಣಕಾಸು ಪ್ರಣಾಳಿಕೆ ಈ ದಿನ ಹೆಚ್ಚು ಲಾಭದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದಿನದ ಆರಂಭದಲ್ಲಿ ಉತ್ಸಾಹ ಹಾಗೂ ಚೈತನ್ಯ ಚೆನ್ನಾಗಿರಬಹುದು, ಆದರೆ ಮಧ್ಯಾಹ್ನದ ನಂತರ ದಣಿವಿನಿಂದ ಸ್ವಲ್ಪ ನಿರಾಶಾ ಭಾವನೆ ಉಂಟಾಗಬಹುದು. ತಕ್ಷಣದ ನಿರ್ವಹಣೆಗೆ ವಿಶ್ರಾಂತಿ ಮುಖ್ಯ. ಮೇಲುಂಗಡ, ಹಠಯೋಗ ಅಥವಾ ಸುತ್ತು ಚಲನೆಯ ದೈಹಿಕ ಚಟುವಟಿಕೆಗಳಿಂದ ಶಕ್ತಿ ಪೂರೈಸಬಹುದು. ಖಾಸಗಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಬೆನ್ನು ನೋವು, ತಲೆಸಿರಿ ಅಥವಾ ಜೀರ್ಣಕ್ರಿಯೆ ಸಮಸ್ಯೆ ತೊಂದರೆ ಕೊಡಬಹುದು. ಸಸ್ಯಾಹಾರಿ ಆಹಾರ, ತಂಪಾದ ಪದಾರ್ಥಗಳು ಮತ್ತು ಸಮರ್ಪಿತ ನೀರಿನ ಸೇವನೆ ಮುಖ್ಯ. ಔಷಧಿ ಅಥವಾ ಪುನಃ ಆರೋಗ್ಯ ತಪಾಸಣೆಗೆ ಇಂದು ಅನುಕೂಲಕರ ದಿನ. ಮನಸ್ಸಿನಲ್ಲಿ ಇದ್ದ ಅಶಾಂತಿಯನ್ನು ಕೇವಲ ನಿಶ್ಚಿತ ಆರಾಮದಿಂದ ಮಾತ್ರ ನಿವಾರಣೆ ಮಾಡಬಹುದು. ಮನಸ್ಸಿಗೆ ಶಾಂತಿ ನೀಡುವ ಸಂಗೀತ, ಪ್ರಾರ್ಥನೆ ಅಥವಾ ಪುಸ್ತಕ ಓದುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ಎಲ್ಲಾ ಸದಸ್ಯರೊಂದಿಗೆ ಸಮಾನ ಗಮನ ನೀಡಿ. ಇಂದು ಕೆಲವು ಪುಟದೊಳಗಿನ ವಿಷಯಗಳು, ಅರ್ಥಾತ್ ಮನಸ್ಸಿನಲ್ಲಿರುವ ಮಾತುಗಳು ನಿಮ್ಮ ಮೂಲಕ ಹೊರಬರಬಹುದು. ಚರ್ಚೆಗಳು ಪ್ರಾಮಾಣಿಕವಾಗಿದ್ದು ಸಂಬಂಧ ಬಲವಾಗುತ್ತವೆ. ಹಿರಿಯರ ಆರೋಗ್ಯದ ಮೇಲೆ ಗಮನವಿರಲಿ. ಅವರ ಅನುಭವದಿಂದ ಮಾರ್ಗದರ್ಶನ ದೊರೆಯಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯ ಸಂಬಂಧಿತ ವಿಚಾರದಲ್ಲಿ ನಿಮ್ಮ ಸಲಹೆ ಮುಖ್ಯವಾಗುತ್ತದೆ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಭಾವನೆ ಹಂಚಿಕೊಳ್ಳುವ ಉತ್ತಮ ಅವಕಾಶವನ್ನು ಪಡೆಯಬಹುದು. ಒಟ್ಟಿಗೆ ಸಮಯ ಕಳೆಯುವುದು ಸಂಬಂಧ ಬಲಪಡಿಸುತ್ತದೆ. ಒಟ್ಟಾಗಿ ನಿಮ್ಮ ಸಂಬಂಧಗಳು ನಿಮ್ಮ ವರ್ತನೆ ಮತ್ತು ಮಾತಿನ ಶಿಸ್ತು ಮೇಲೆ ಅವಲಂಬಿತವಾಗಿವೆ. ಕೋಪವನ್ನು ನಿಯಂತ್ರಿಸಿ ಶಾಂತಿಯೊಂದಿಗೆ ನಿರ್ವಹಿಸಿದರೆ ದಿನ ಸುಂದರವಾಗಿ ಕಳೆಯುತ್ತದೆ. ವೀಕ್ಷಕರೇ, ನೀವು ಇಂದು ಭಾನುವಾರದ ದಿನವಾದರೂ ಶನಿಗ್ರಹದ ಪ್ರಭಾವ ಇನ್ನೂ ಉಳಿದಿರುವ ಕಾರಣ ಶನಿವಾರದ ಶಕ್ತಿಯ ಅನುಸರಣೆಯು ಇಂದು ಸಹ ಮಹತ್ವದ್ದಾಗಿದೆ. ಶನಿದೇವರಿಗೆ ತುಳಸಿ ದಳದಿಂದ ಪೂಜೆ ಮಾಡುವುದು ಅಥವಾ ಈ ಕೆಳಗಿನ ಮಂತ್ರವನ್ನು ಜಪಿಸುವುದು ಅತ್ಯುತ್ತಮ. ಓಂ ಶಂ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು ಕನಿಷ್ಠ 16 ಮುತ್ತುಮಾಲೆಯಿಂದ ಜಪಿಸಿದರೆ ಶನಿಗ್ರಹದ ಶಮನವಾಗಬಹುದು. ದೇವಾಲಯಕ್ಕೆ ಅಥವಾ ಹನುಮಾನ್ ಮಂದಿರಕ್ಕೆ ಭೇಟಿ ನೀಡಿ. ಹತ್ತಿರದ ಭಕ್ತರೊಂದಿಗೆ ಧರ್ಮಚರ್ಚೆ ಅಥವಾ ಶ್ಲೋಕ ಪಠಣ ಮಾಡುವುದು ಶ್ರೇಷ್ಠ. ಆಧ್ಯಾತ್ಮದ ದಿಕ್ಕಿನಲ್ಲಿ ದಿನ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ನೀಡಬಹುದು. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆಯು ಶನಿಗ್ರಹದ ಪ್ರಭಾವವನ್ನು ಸೂಚಿಸುತ್ತದೆ. ಶಿಸ್ತಿನ, ನಿಯಮಬದ್ಧ, ಶ್ರದ್ಧೆಭರಿತ ದೈನಂದಿನತೆ ಇದರಿಂದ ಉಂಟಾಗಬಹುದು. ಈ ಸಂಖ್ಯೆಯ ಶಕ್ತಿಯನ್ನು ನಂಬಿಕೆ ಮತ್ತು ನಿಷ್ಠೆಯಿಂದ ಬಳಸಿದರೆ ಪ್ರತಿಬಂಧಗಳು ಪರಿಹಾರವಾಗಬಹುದು. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಗಂಭೀರತೆ, ಶಾಂತಿ ಮತ್ತು ಆತ್ಮವಿಶ್ವಾಸದ ಸಂಕೇತ. ಈ ಬಣ್ಣದ ಬಟ್ಟೆ ಧರಿಸುವುದು ಅಥವಾ ಮನೆಯಲ್ಲಿ ಈ ಬಣ್ಣದ ವಸ್ತುಗಳನ್ನು ಬಳಸುವುದು ಸಕಾರಾತ್ಮಕ ಶಕ್ತಿ ತಂದೀತು. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಧಾರ್ಮಿಕ ಚಟುವಟಿಕೆ, ಜಪ, ಪಠಣ, ಹಿರಿಯರ ಆಶೀರ್ವಾದ ಅಥವಾ ಆತ್ಮಚಿಂತನೆಗೆ ಮೀಸಲಿಡಿ. ಮನಸ್ಸಿನ ಏಕಾಗ್ರತೆ ಹೆಚ್ಚು ಇರುವ ಸಮಯವಿದು. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಸ್ವತಂತ್ರತೆ ಮತ್ತು ವೈಚಾರಿಕತೆಯು ಹೆಚ್ಚಾಗಿ ಬೆಳೆಯುವ ದಿನವಾಗಿದೆ. ಹೊಸ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿಕೊಂಡು ಕಾರ್ಯರೂಪ ಪಡೆಯಲು ಸಿದ್ಧವಾಗಿವೆ.
ಸಾಂಸ್ಕೃತಿಕ ಹಾಗೂ ತಾಂತ್ರಿಕ ಕ್ಷೇತ್ರಗಳಲ್ಲಿ ವಿಶೇಷ ಯಶಸ್ಸು ನಿಮ್ಮ ನಿರೀಕ್ಷೆಯಲ್ಲಿ ಇದೆ. ಸ್ನೇಹಿತರು ಮತ್ತು ಸಮುದಾಯದೊಂದಿಗೆ ಸಂಬಂಧಗಳನ್ನು ಗಾಢಗೊಳಿಸುವಲ್ಲಿ ಇದು ಉತ್ತಮ ದಿನ. ವೈಯಕ್ತಿಕ ಗುರಿಗಳನ್ನು ಸಾಧಿಸಲು ಬುದ್ಧಿವಂತಿಕೆಯಿಂದ ಯೋಜನೆ ರೂಪಿಸುವುದು ಮುಖ್ಯ. ಚರ್ಚೆಗಳು ಮತ್ತು ವಾದವಿವಾದಗಳಲ್ಲಿ ಸಹಜವಾಗಿ ನೀವು ಗೆಲುವು ಸಾಧಿಸುವಿರಿ. ಅಷ್ಟೇ ಅಲ್ಲ, ನಿರ್ಧಾರ ಕೈಗೊಳ್ಳುವ ವೇಳೆ ಆಸಕ್ತಿಗಳ ಸಮತೋಲನ ಕಾಯ್ದುಕೊಳ್ಳುವುದು ಒಳ್ಳೆಯ ಫಲ ನೀಡಲಿದೆ. ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ ಈ ದಿನ ಕಳೆದ ಕೆಲವು ದಿನಗಳಿಂದ ನಿಧಾನವಾಗಿ ಮುಂದುವರಿದ ಕಾರ್ಯಗಳು ಇಂದು ತೀವ್ರತೆ ಪಡೆಯಬಹುದು. ಹೊಸ ಯೋಜನೆಗಳು ಮತ್ತು ತಂಡದ ಕಾರ್ಯಗಳಲ್ಲಿ ನಾಯಕತ್ವವನ್ನು ನೀವು ಪ್ರದರ್ಶಿಸುವಿರಿ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಮನ್ವಯದಿಂದ ಕಾರ್ಯವು ಸಮೃದ್ಧಿಯಾಗುತ್ತದೆ. ನೌಕರರು ಮತ್ತು ಉದ್ಯೋಗಾವಕಾಶ ಹುಡುಕುವವರು ಹೊಸ ಅವಕಾಶಗಳ ಬಗ್ಗೆ ಪರಿಶೀಲನೆ ನಡೆಸುವುದು ಸೂಕ್ತ. ಗಂಭೀರವಾಗಿ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಎಲ್ಲ ಆಯ್ಕೆಗಳನ್ನು ವಿಶ್ಲೇಷಿಸಿ. ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಗ್ರಾಹಕರ ಸೆಳೆತಕ್ಕೆ ಉತ್ತಮ ಅವಕಾಶಗಳು. ವ್ಯಾಪಾರಿಗಳಿಗೆ ಇಂದು ವಿಸ್ತರಣೆ ಮತ್ತು ಸಂಪರ್ಕ ಬೆಳೆಸುವ ಅವಕಾಶಗಳು ಸಿಗುವುದು. ಹೊಸ ಒಪ್ಪಂದಗಳಿಗೆ ದೃಢ ತಯಾರಿ. ಬುದ್ಧಿವಂತಿಕೆಯಿಂದ ವ್ಯವಹಾರಗಳನ್ನು ನಡೆಸುವುದು ಲಾಭದಾಯಕ. ಹಣಕಾಸಿನ ನಿಷ್ಠೆಯು ಈ ಸಂದರ್ಭದಲ್ಲಿ ಪ್ರಮುಖ. ಮತ್ತೆ ವೀಕ್ಷಕರೇ, ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ನೀವು ಇಂದು ಹಣಕಾಸಿನ ವ್ಯವಸ್ಥೆಯನ್ನು ಮರುಪರಿಶೀಲನೆ ಮಾಡಬೇಕಾದ ದಿನ. ಖರ್ಚುಗಳನ್ನು ಸಮರ್ಪಕವಾಗಿ ನಿರ್ವಹಿಸುವ ಮೂಲಕ ಮುಂದಿನ ದಿನಗಳಿಗೆ ಹಣ ಉಳಿಸುವ ಯೋಗ ಇದೆ. ಕೆಲವು ಹಳೆಯ ಸಾಲಗಳ ಪರಿಹಾರಕ್ಕೆ ಪ್ರಯತ್ನ ಮಾಡಿ. ಹೊಸ ಹೂಡಿಕೆ ಮಾಡಲು ಸಾಧ್ಯವಿಲ್ಲ, ಆದರೆ ಸಾಲದ ಒಪ್ಪಂದಗಳನ್ನು ಮತ್ತೆ ಪರಿಶೀಲಿಸುವುದು ಒಳ್ಳೆಯದು. ಅನಿರೀಕ್ಷಿತ ಖರ್ಚುಗಳಿಂದ ತಪ್ಪಿಸುವ ಜಾಗೃತಿ ಇರಲಿ. ಆರ್ಥಿಕ ವಿಚಾರದಲ್ಲಿ ಹಿರಿಯರ ಸಲಹೆ ಪಡೆಯುವುದು ಸೂಕ್ತ. ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದಿನವಿಡೀ ಶಾರೀರಿಕ ಚಟುವಟಿಕೆಗಳಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳಿ. ಅನಾವಶ್ಯಕವಾದ ಶ್ರಮದಿಂದ ದೂರವಿರಿ. ಹೃದಯ ಹಾಗೂ ರಕ್ತ ಸಂಚಾರಕ್ಕೆ ಸಂಬಂಧಿಸಿದ ಯಾವುದೇ ಅಸೌಖ್ಯಗಳ ಬಗ್ಗೆ ಎಚ್ಚರಿಕೆ ಇರಲಿ. ತೀವ್ರ ಒತ್ತಡದಿಂದ ನಿಮ್ಮ ನಿದ್ದೆ ಅಡಚಣೆಗೆ ಒಳಗಾಗಬಹುದು. ಆದ್ದರಿಂದ ಯೋಗ ಮತ್ತು ಧ್ಯಾನದಿಂದ ಮನಸ್ಸಿಗೆ ಶಾಂತಿ ನೀಡುವುದು ಬಹುಮುಖ್ಯ. ಆಹಾರದಲ್ಲಿ ಪೋಷಕತೆ ಮತ್ತು ಸರಿಯಾದ ನೀರಿನ ಸೇವನೆ ಅಗತ್ಯ. ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ಉತ್ತಮ ಸಂವಹನ ಮತ್ತು ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆಯ ಅವಶ್ಯಕತೆ ಇರುವುದು. ನೀವು ನಿಮ್ಮ ಮನಸ್ಥಿತಿಯನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು ಗೊಂದಲಗಳ ನಿವಾರಣೆಗೆ ನೆರವಾಗುತ್ತದೆ. ಸಂಬಂಧಗಳಲ್ಲಿ ಅನೇಕ ಸಣ್ಣ ಅಡಚಣೆಗಳು ಇರುವುದು, ಆದರೂ ಧೈರ್ಯದಿಂದ ಮತ್ತು ನಿಷ್ಠೆಯಿಂದ ಅವುಗಳನ್ನು ನಿಭಾಯಿಸಬಹುದು. ವೈವಾಹಿಕ ಜೀವನದಲ್ಲಿ ಸಹಜತೆ ಮತ್ತು ಮಮತೆ ಹೆಚ್ಚಿಸುವ ಪ್ರಯತ್ನ ಮಾಡಿ. ಮಕ್ಕಳ ಶಿಕ್ಷಣ ಮತ್ತು ಮನೋರಂಜನೆಗೆ ಹೆಚ್ಚಿನ ಗಮನ ನೀಡಿ. ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಚಿಂತೆ ಇರಬಹುದು, ಆದರೂ ಶಾಂತಿಯುತವಾಗಿ ವಿಚಾರಿಸುವುದು ಮುಖ್ಯ. ವೀಕ್ಷಕರೇ, ನೀವು ಇಂದಿನ ದಿನ ಧ್ಯಾನ ಮತ್ತು ಜಪಮಾಲಾ ಅಭ್ಯಾಸಕ್ಕೆ ಸೂಕ್ತ. ಮನಸ್ಸಿನ ಶಾಂತಿ ಮತ್ತು ಆಂತರಿಕ ತೃಪ್ತಿಗೆ ನೀವು ಹೆಚ್ಚು ಮುಕ್ತಿಯಾಗುತ್ತೀರಿ. ಶುಚಿಗೊಳಿಸುವ ಕ್ರಿಯೆಗಳು ಮತ್ತು ದೇವರ ಪೂಜೆಗಳಲ್ಲಿ ಭಾಗವಹಿಸುವುದು ಆದರ್ಶ. ಗುರು ಮತ್ತು ಮೇಧಾವಿಗಳ ಮಾರ್ಗದರ್ಶನವು ನಿಮಗೆ ಈ ದಿನದ ಕಾರ್ಯಗಳಲ್ಲಿ ಬೆಳಕು ನೀಡುತ್ತದೆ. ಸೂರ್ಯನ ಪ್ರಭಾವ ನಿಮಗೆ ಶಕ್ತಿ ಮತ್ತು ಸ್ಪಷ್ಟತೆ ನೀಡುತ್ತದೆ. ನಿಮ್ಮ ಸ್ವಂತ ಧ್ಯೇಯಗಳತ್ತ ಧೈರ್ಯವಾಗಿ ಮುಂದುವರಿಯಿರಿ. ಸೂರ್ಯನಿಗೆ ಅರ್ಘ್ಯ ನೀಡಿ. ಈ ಮಂತ್ರವನ್ನು ಕನಿಷ್ಠ 27 ಬಾರಿ ಜಪಿಸುವುದು ಶಕ್ತಿವರ್ಧನಕ್ಕೆ ಕಾರಣವಾಗುತ್ತದೆ. ಓಂ ಸ್ವಾಹ. ಈ ಮಂತ್ರ ಜಪದಿಂದ ನೀವು ಆಧ್ಯಾತ್ಮಿಕ ಶಕ್ತಿ, ಮನೋಬಲ ಹಾಗೂ ಧೈರ್ಯ ಗಳಿಸಬಹುದು. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಕುಂಭರಾಶಿಗೆ ಹೊಸ ದಿಕ್ಕುಗಳನ್ನು ತೋರಿಸುವ ಬೆಳಕು. ಇಂದು ಈ ಸಂಖ್ಯೆಯ ಮೂಲಕ ನಿಮ್ಮ ಅಂತರದ ಶಕ್ತಿಯನ್ನು ಬಳಸಿಕೊಳ್ಳಿ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸ್ಪಷ್ಟತೆ ತರಬಹುದು. ಇವತ್ತಿನ ದಿನ ನೀಲಿ ಬಣ್ಣದ ವಸ್ತ್ರ ಧರಿಸುವುದು ಅಥವಾ ಮನೆ, ಕಚೇರಿಯಲ್ಲಿ ನೀಲಿ ಬಣ್ಣದ ಉಪಕರಣ ಬಳಕೆ ಉತ್ತಮ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ನೀವು ಹೊಸ ಪ್ರಾರಂಭಗಳು, ಸೃಜನಶೀಲ ಕಾರ್ಯಗಳು ಮತ್ತು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಬಹುದು. ಮನಸ್ಸು ಶಾಂತವಾಗಿರುವ ಈ ಸಮಯದಲ್ಲಿ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಭಾವನಾತ್ಮಕತೆ, ಸಹಾನುಭೂತಿ ಮತ್ತು ಆತ್ಮಾವಲೋಕನಕ್ಕೆ ಮಹತ್ವ ನೀಡಬೇಕಾದ ದಿನ. ನಿಮ್ಮ ಕಲ್ಪನೆ ಮತ್ತು ಸಂವೇದನೆಗಳು ತೀವ್ರವಾಗಿರುತ್ತವೆ. ತೀರ್ಮಾನಗಳಾಗಲಿ ಅಥವಾ ಸಂಬಂಧಗಳಾಗಲಿ ಮನಸ್ಸಿನ ಶಾಂತಿ ಮತ್ತು ಬುದ್ಧಿಯ ಸಮತೋಲನ ಉಳಿಸಿಕೊಳ್ಳುವುದು ಮುಖ್ಯ. ಇಂದು ನಿಮ್ಮ ಒಳಗೆ ಇರುವ ತಲ್ಲಣ ಮತ್ತು ತೀವ್ರ ಭಾವನೆಗಳು ನಿಮ್ಮ ನಿರ್ಧಾರಗಳಿಗೆ ಪ್ರಭಾವ ಬೀರುವ ಸಾಧ್ಯತೆಗಳಿವೆ. ಇದರಿಂದಾಗಿ ತಾಳ್ಮೆ, ಸಿದ್ಧಿ ಮತ್ತು ಶ್ರದ್ಧೆಯು ನಿಮ್ಮ ಮಾರ್ಗದರ್ಶಕ ಗುಣಗಳಾಗಬೇಕು. ಗುರು ಮತ್ತು ಚಂದ್ರನ ಪ್ರಭಾವದಿಂದ ಆಧ್ಯಾತ್ಮದತ್ತ ಒಲವು ಹೆಚ್ಚಾಗಬಹುದು. ಹಳೆಯ ನೆನಪುಗಳು ಮತ್ತೆ ಮಾರುಗೊಳ್ಳಬಹುದು. ಭಾನುವಾರದ ಸಮಯವನ್ನು ಧ್ಯಾನ ಮತ್ತು ಅಂತರ್ಚಿಂತನೆಯಲ್ಲಿ ಕಳೆಯುವುದು ಉತ್ತಮ.
ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರರಾಗಿ ಇಂದಿನ ದಿನ ತಡೆಹಿಡಿಯುವಿಕೆ ಮತ್ತು ಸಡಿಲ ಹಾದಿಯ ನಡುವೆ ಸಮತೋಲನ ಕಾಪಾಡಬೇಕಾದ ದಿನವಾಗಿದೆ. ಕಚೇರಿಯಲ್ಲಿ ಸಣ್ಣಪುಟ್ಟ ವಿಳಂಬಗಳು ಅಥವಾ ಅಸಮಾಧಾನಕಾರಿ ಬೆಳವಣಿಗೆಗಳಾಗಬಹುದು. ಆದರೆ ನಿಮ್ಮ ಶ್ರದ್ಧೆ ಮತ್ತು ಪ್ರಾಮಾಣಿಕ ಶ್ರಮದ ಫಲವಾಗಿ ಸಮಸ್ಯೆಗೂ ಮುನ್ನ ಪರಿಹಾರ ಕಂಡುಕೊಳ್ಳಬಹುದು. ಹೊಸ ಯೋಜನೆಗಳ ಪ್ರಾರಂಭಕ್ಕಿಂತ ಮುಂಚೆ ಪೂರ್ವಭಾವಿ ಪರಿಶೀಲನೆ ಮಾಡುವುದು ಉತ್ತಮ. ನಿಮ್ಮ ಅಂತರ್ದೃಷ್ಟಿ ಬಳಸಿಕೊಂಡು ಕಾರ್ಯಗಳನ್ನು ಆರಾಮವಾಗಿ ಮುನ್ನಡೆಸಬಹುದಾದ ದಿನವಿದು. ತಾಂತ್ರಿಕ ವಿಷಯಗಳಲ್ಲಿ ನಿಖರತೆ ಮತ್ತು ಸರಿಯಾದ ದಾಖಲಾತಿಗೆ ಮಹತ್ವ ನೀಡಿ. ವ್ಯಾಪಾರಿಗಳಿಗೆ ಗ್ರಾಹಕರ ವ್ಯವಹಾರದಲ್ಲಿ ಹೆಚ್ಚಿನ ನಿಖರತೆ ಮತ್ತು ಕೌಶಲ್ಯದಿಂದ ನಡೆದುಕೊಳ್ಳಬೇಕಾದ ಸಮಯ. ಹೊಸ ಒಪ್ಪಂದಗಳಿಗೆ ಸ್ಪಷ್ಟ ಅರ್ಥವನ್ನು ನೀಡುವುದು ಮುಖ್ಯ. ನಂಬಿಕೆಯ ಸಂಬಂಧಗಳು ಮಾತ್ರ ಮುಂದಿನ ಹಂತಗಳಿಗೆ ಸಾಗಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಹಣಕಾಸು ವಿಚಾರದಲ್ಲಿ ಅನಿರೀಕ್ಷಿತ ಲೆಕ್ಕಾಚಾರಗಳು ಬಂದು ಬರಬಹುದು. ಕೆಲವೊಂದು ಹಳೆಯ ಸಾಲ ಅಥವಾ ಬಾಕಿ ಹಣಗಳ ಸುಧಾರಣೆಯ ಯೋಗವಿದೆ. ಆದರೆ ಹೊಸ ಹೂಡಿಕೆ ಅಥವಾ ಸಾಲ ಸಂಬಂಧಿತ ನಿರ್ಧಾರಗಳನ್ನು ಮುಂದೂಡುವುದು ಶ್ರೇಯಸ್ಕರ. ತಾತ್ಕಾಲಿಕ ಲಾಭಕ್ಕಾಗಿ ತೆಗೆದುಕೊಳ್ಳುವ ತ್ವರಿತ ನಿರ್ಧಾರಗಳು ನಷ್ಟವನ್ನುಂಟು ಮಾಡಬಹುದು. ಹಣಕಾಸಿನಲ್ಲಿ ಸ್ಥಿರತೆಯ ಅಗತ್ಯವಿದೆ. ಮನೆ ಮಂದಿಯ ಅಗತ್ಯಗಳಿಗೆ ಆದ್ಯತೆ ನೀಡಿ. ಅಂತರ್ಬಾಹ್ಯ ಖರ್ಚುಗಳ ಸಮನ್ವಯ ಮತ್ತು ಹೂಡಿಕೆಯ ಸಮರ್ಪಕ ಪ್ಲಾನಿಂಗ್ ಈ ದಿನದ ಮುಖ್ಯ ಅಜೆಂಡಾಗಿರಲಿ. ಕುಟುಂಬದ ಹಿರಿಯರ ಸಲಹೆಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ನೀರಸ ಮನೋಭಾವ ಮತ್ತು ದೈಹಿಕ ಆಸಕ್ತಿ ನಿಮ್ಮ ದಿನಚರಿಯನ್ನು ಪ್ರಭಾವಿಸುತ್ತದೆ. ಜೀರ್ಣಕ್ರಿಯಾ ಸಂಬಂಧಿತ ಸಮಸ್ಯೆಗಳು, ಮೈಗ್ರೇನ್ ಅಥವಾ ನಿದ್ರಾಹೀನತೆ ಇವೆಂದು ತೋರುತ್ತದೆ. ತಂಪು ಆಹಾರಗಳು, ಮಿಶ್ರ ಆಹಾರ ಪದ್ಧತಿಯ ಮಿತಿಗೊಳಿಸುವಿಕೆ ಮತ್ತು ಸ್ವಚ್ಛವಾದ ನೀರಿನ ಸೇವನೆ ಆರೋಗ್ಯಕ್ಕೆ ಉಪಕಾರಿಯಾಗುತ್ತದೆ. ಹೆಚ್ಚು ಹಗುರವಾದ ಆಹಾರ ಸೇವಿಸಿ ಏಕಚಿಂತನೆಯಿಂದ ದೂರವಿರಿ. ಮಾನಸಿಕ ಒತ್ತಡ ನಿವಾರಣೆಗೆ ಪ್ರಾಣಾಯಾಮ, ಶಾಂತ ಸಂಚಲನ, ಸಹಜ ಧ್ಯಾನ ಈ ಎಲ್ಲವುಗಳು ನೆರವಾಗಬಹುದು. ತಂಪಾದ ಸ್ಥಳಗಳಲ್ಲಿ ಹೆಚ್ಚು ಸಮಯ ಕಳೆಯುವುದು ಶ್ರೇಷ್ಠ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ನಿಮ್ಮ ಸಹಾನುಭೂತಿ ಮತ್ತು ಸಹನೆ ಮುಖ್ಯ ಪಾತ್ರ ವಹಿಸುತ್ತದೆ. ನಿಮ್ಮ ಬುದ್ಧಿವಂತಿಕೆಯಿಂದ ಚರ್ಚೆಗಳಿಂದ ದೂರವಿರಬಹುದಾದ ಗೊಂದಲಗಳು ನಿವಾರಣೆಯಾಗಬಹುದು. ಹಿರಿಯರ ಅಭಿಪ್ರಾಯ ಮತ್ತು ಆಶೀರ್ವಾದದಿಂದ ಮನೆಯಲ್ಲಿ ಶಾಂತಿಯ ವಾತಾವರಣ ಸೃಷ್ಟಿಯಾಗುತ್ತದೆ. ವಿವಾಹಿತರಿಗೆ ಸಂಗಾತಿಯ ಜತೆ ಸಹಜತೆ ಮತ್ತು ಭಾವನೆಗಳ ಹಂಚಿಕೆ ಮುಖ್ಯ. ನಿಮ್ಮ ನಂಬಿಕೆ ಮತ್ತು ಸಂಯಮದಿಂದ ಮಿತಿಮೀರಿದ ಭಾವನೆಗಳನ್ನು ಸಮರ್ಥವಾಗಿ ವ್ಯಕ್ತಪಡಿಸಬಹುದು. ಕುಟುಂಬದ ಮಕ್ಕಳಿಗೆ ಅಥವಾ ಇತರರ ಸಹಾಯಕ್ಕೆ ಸ್ವಂತವಾಗಿ ನಿಲ್ಲಬೇಕಾದ ಸಮಯವಿದು. ಅವರ ತೊಂದರೆಗಳಿಗೆ ಸ್ಪಂದಿಸುವ ಮೂಲಕ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ. ವೀಕ್ಷಕರೇ, ನೀವು ಈ ಭಾನುವಾರ ಸೂರ್ಯನ ಪ್ರಭಾವದಿಂದ ಆತ್ಮಶುದ್ಧಿಗಾಗಿ ಧ್ಯಾನ ಮತ್ತು ಮೌನ ಪಥನದಲ್ಲಿ ತೊಡಗುವುದು ಬಹಳ ಒಳಿತು. ಈ ಕೆಳಗಿನ ಮಂತ್ರವನ್ನು ಚಿಂತನೆಯಿಂದ ಪಠಿಸಿ. ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರದ ಜಪ 57 ಬಾರಿ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ, ಭಾವನೆಗಳು ಸಮತೋಲನ ಹೊಂದುತ್ತವೆ. ಸೂರ್ಯನಿಗೆ ಅರ್ಘ್ಯ ನೀಡಿ ನಿಮ್ಮ ಮನೋವಿಕಾಸಕ್ಕೆ ಸಮಯ ಮೀಸಲಿಡಿ. ಭಾವನಾತ್ಮಕವಾದ ವಿಷಯಗಳ ವಿಶ್ಲೇಷಣೆ ಮಾಡುವುದು ಮತ್ತು ಬರವಣಿಗೆ ಅಥವಾ ಧ್ಯಾನದಲ್ಲಿ ತೊಡಗುವುದು ಒಳಿತು. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಅಂತಚಿಂತನೆ, ತ್ಯಾಗ ಮತ್ತು ಗಂಭೀರತೆಯ ಪ್ರತೀಕ. ಇಂದು ಈ ಸಂಖ್ಯೆಯ ಶಕ್ತಿಯಿಂದ ಆಂತರಿಕ ಶಕ್ತಿ, ತಾಳ್ಮೆ ಮತ್ತು ಸಂಕಟದ ನಿರ್ವಹಣಾ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ನಿಮ್ಮ ಮನಸ್ಸಿಗೆ ತಂಪು, ಶಾಂತಿ ಹಾಗೂ ಭರವಸೆ ನೀಡುತ್ತದೆ. ಈ ಬಣ್ಣದ ಉಡುಗೆ, ಹಾಸಿಗೆ ಅಥವಾ ದೈವಪೂಜಾ ಸಾಮಗ್ರಿಗಳ ಬಳಕೆ ದಿನದ ನಡವಳಿಕೆಗೆ ಶ್ರೇಷ್ಠ ಪ್ರಭಾವ ಬೀರುತ್ತದೆ. ಶುಭ ಸಮಯ ಸಂಜೆ ಬೆಳಗಿನ ಜಾವ 4:30 ಬೆಳಗ್ಗೆ 6 ಈ ಸಮಯದಲ್ಲಿ ಭಾವನಾತ್ಮಕ ಚರ್ಚೆಗಳು, ಆಧ್ಯಾತ್ಮ ಸಾಧನೆಗಳು ಅಥವಾ ಧ್ಯಾನ ಕಾರ್ಯಗಳು ಉತ್ತಮ ಫಲ ನೀಡುತ್ತವೆ. ಮನಸ್ಸಿಗೆ ಶಾಂತಿ ತರುವ ಕಾಲವಿದು. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ಲರಿಗೂ ಸಹ ಈ ದಿನ ಶುಭವಾಗಲಿ.